ನವ್ಯ ಸಾಹಿತ್ಯದ ಉಚ್ಛ್ರಾಯ ಸ್ಥಿತಿ ಇದ್ದಂತಹ ಕಾಲ. ಕುವೆಂಪು ಅವರು ಮಹಾಕವಿ ಅಲ್ಲ ಅಂತ ಹೇಳೋದಕ್ಕೆ ಕೆಲವು ವಿಮರ್ಶಕರು ಪಣ ತೊಟ್ಟಂತಹ ಕಾಲ ಅದು. ಇಲ್ಲಿರೋ ಎಲ್ಲ ಸದಸ್ಯರು ನನಗೆ ಒಂದು ರೀತಿ ಆತ್ಮೀಯರೇ. ಬಹುಶಃ ಅದೇ ಕಾರಣಕ್ಕಿರ್ಬೋದು ನಾನು ಮೊಟ್ಟ ಮೊದಲ ಬಾರಿಗೆ ಕುವೆಂಪು ಭಾಷಾ ಭಾರತಿಯಲ್ಲಿ ಒಂದು ಸಮಾರಂಭಕ್ಕೆ ಬಂದಿದ್ದೆ. ಮೊಟ್ಟ ಮೊದಲ ಬಾರಿಗೆ ಬಂದಿದ್ದೀನಿ ಅನ್ನೋದಕ್ಕಿಂತ ಮೊಟ್ಟ ಮೊದಲ ಬಾರಿಗೆ ಕರೆದಿದ್ದಾರೆ ಅನ್ನೋದೇ ಸರಿ ಅಂತ ಕಾಣಿಸುತ್ತೆ. ಒಟ್ಟಾರೆ ಮೊದಲನೇ ಸಾರಿ ಕುವೆಂಪು ಭಾಷಾ ಭಾರತೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಹಾಗಾಗಿ ನನ್ನನ್ನು ಆಹ್ವಾನಿಸಿದ ಕುವೆಂಪು ಭಾಷಾ ಭಾರತೀಯ ಎಲ್ರಿಗೂ ಮೊದಲು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನೆರೆದೇ ಇರ್ತಕ್ಕಂಥ ನಿಮಗೆ ನಿಮ್ಮ ಆಗಮನವನ್ನು ನಾನು ಸ್ವಾಗತ ಮಾಡ್ತಾ ನನ್ನ ಕೆಲವು ಮಾತುಗಳನ್ನು ಈ ಸಂದರ್ಭದಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ನಾನು ಎಷ್ಟೊತ್ತು ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರಾ ಬೆಂಗಳೂರು? ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ ಅಂತ ಚಿತ್ತಯ್ಯ ಪೂಜಾರಿ ಹೇಳ್ತಿದ್ದಾರೆ. ಅದರ ಅರ್ಥ ಪಾಠ ಮಾಡಿ ಅಂತ. ಅಲ್ಲ ಸೊ ಹೆಚ್ಚು ಕಡಿಮೆ ಇವರು ಮೇಷ್ಟ್ರು ಅಂತ ಹೇಳಿದ್ರಲ್ಲ, ನಾನು ಯಾವಾಗಲೂ ಅದನ್ನು ಇಷ್ಟಪಡುವಂಥವನು. ಅದಕ್ಕೆ ನಾನು ಮೇಷ್ಟ್ರು ಅಂತ ನಾನು ಯಾವಾಗಲೂ ಹೇಳ್ತೇನೆ. ನಮ್ಮಲ್ಲಿ ಪ್ರಾಧ್ಯಾಪಕರು ಜಾಸ್ತಿ, ಮೇಷ್ಟ್ರುಗಳು ಕಡಿಮೆ ಅಂತ. ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರು ಜಾಸ್ತಿ ಆಗಿದ್ದಾರೆ, ಆದರೆ ಮೇಷ್ಟ್ರುಗಳು ಕಡಿಮೆ ಆಗಿದ್ದಾರೆ. ಯಾಕಂದರೆ ಮೇಷ್ಟ್ರು ಅನ್ನೋದ್ರಲ್ಲಿ ಒಂದು ಪ್ರೀತಿ ಇರುತ್ತೆ, ಒಂದು ಆತ್ಮೀಯತೆ ಇರುತ್ತೆ. ಹಾಗಾಗಿ ಅನೇಕ ಜನ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರು ಇಲ್ಲಿ ಬಂದಿರೋದು ಭಾಳ ಸಂತೋಷ. ನಾನು ಅಲ್ಲಿ ಕೆಲಸ ಮಾಡಿದ್ದೆ. ಇದರ ಅರ್ಥ ಬೇರೆಯವರು ಬಂದಿರೋದಕ್ಕೆ ಅಸಂತೋಷ ಅಂತ ತಿಳ್ಕೊಬಾರ್ದು. ಯಾಕೆಂದರೆ ಒಂದೊಂದು ಮಾತನ್ನು ಸಹ ಹೇಗೆ ವ್ಯಾಖ್ಯಾನ ಮಾಡ್ತಾರೆ ಈ ಕಾಲದಲ್ಲಿ ಅಂತ ಖಂಡಿತ ಹೇಳೋಕ್ಕಾಗಲ್ಲ. ಎಷ್ಟೋ ಸಾರಿ ನಾವು ಆಡಿದ ಮಾತುಗಳ ಒಂದು ರೀತಿಯ ತಮಾಷೆ ಸಹನ ಭಾಳ ಗಂಭೀರವಾಗಿ ತಗೊಳ್ಳೋ ಕಾಲ, ಗಂಭೀರವಾದದ್ದನ್ನು ತಮಾಷೆಯಾಗಿ ತಗೊಳ್ಳೋ ಕಾಲ. ಇಂಥ ಭಾಷಾ ಬಳಕೆಯ ವಿಪರ್ಯಾಸಗಳು ನಡೀತಿರೋ ಸಂದರ್ಭದಲ್ಲಿ ಪ್ರತಿ ಮಾತಿಗೂ ಸ್ಪಷ್ಟನೆ ಕೊಡಬೇಕಾಗಿದೆಯೇನೋ ಅಂತ ಅನಿಸೋದ್ರಿಂದ ನಾನು ಹೇಳಿದೆ. ಇವೆಲ್ಲ ಬಂದಿರೋದು ಸಂತೋಷ. ಈ ಸಂದರ್ಭದಲ್ಲಿ ಕುವೆಂಪು ಅವರ ವಿಚಾರ ಕ್ರಾಂತಿಯ ಸ್ವರೂಪವನ್ನು ಕುರಿತು ನನ್ನ ಕೆಲವು ಅನಿಸಿಕೆಗಳನ್ನು ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ನೀವೆಲ್ಲ ಈ ಗಿನ್ನಿಸ್ ದಾಖಲೆ ಆಯಿತು, ನನ್ನ ಸಿನಿಮಾ ಅಂದಾಗ ಯಾರೂ ನೀವು ಚಪ್ಪಾಳೆ ತಟ್ಟಲಿಲ್ಲ, ಆದರೆ ಕರಿಯಪ್ಪ ಮಾಳಿಗೆ ಆ್ಯಕ್ಟ್ ಮಾಡಿದ್ದಾರೆ ಅಂತದಕ್ಕೆ ಚಪ್ಪಾಳೆ ತಟ್ಟಿದ್ರಿ ನೋಡಿ. ಅಂದರೆ ಇದಕ್ಕೆ ಆಕ್ಷೇಪ ಮಾಡ್ತಿಲ್ಲ, ಇವನು ಇಂಥವೇ ಮಾಡ್ತಾ ಇರ್ತಾರೆ ಇವನು ಬರ್ಗೂರು. ಆದರೆ ಇವ್ರ ವಿಶೇಷ ಏನು ಅಂದರೆ ಇವ್ರು ಆ್ಯಕ್ಟ್ ಮಾಡಿರೋದು ವಿಶೇಷ ಅಂತ ನೀವೆಲ್ಲ ಔಚಿತ್ಯಪೂರ್ಣವಾಗಿ ಗುರುಸಿದ್ದೀರಿ ಅಂತ ಅರ್ಥ. ಸುಮ್ಮನೆ ತಮಾಷೆಗೆ ಮಾತುಗಳನ್ನೆಲ್ಲ ಹೇಳ್ತಾ, ನಾನು ಆಗಲೇ ಹೇಳಿದ್ನಲ್ಲ, ತಮಾಷೆ ಮಾಡಿದ ಮೇಲೆ ತಮಾಷೆಗಾಗಿ ಮಾಡಿದೆ ಅಂತ ಹೇಳಬೇಕಲ್ವ. ಸೊ ಅದನ್ನು ಹೇಳ್ತಾ ನಾನು ಮಾತನ್ನು ಮುಂದುವರಿಸ್ತೇನೆ. ಕುವೆಂಪು ಬಗೆಗೆ ನಾನು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಅಧ್ಯಾಪಕ ವೃತ್ತಿಯನ್ನು ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಅನೇಕ ರೀತಿಯ ಅಭಿಪ್ರಾಯಗಳನ್ನು ನಮ್ಮ ನಡುವೆ ಬಿತ್ತಲಾಗಿತ್ತು. ಇಲ್ಲಿರೋರಿಗೆ ಗೊತ್ತಿದೆ, ನಮ್ಮ ಶಿವರಾಮಯ್ಯನವರಂಥವರಿಂದ ಹಿಡಿದು ಇಂಥವ್ರಿಗೆಲ್ಲ ಗೊತ್ತಿದೆ. ಏಕೆಂದರೆ ಆ ಕಾಲದಲ್ಲಿ ನವ್ಯ ಸಾಹಿತ್ಯದ ಉಚ್ಛ್ರಾಯ ಸ್ಥಿತಿ ಇದ್ದಂಥ ಕಾಲ. ಕುವೆಂಪು ಅವರು ಮಹಾಕವಿ ಅಲ್ಲ ಅಂತ ಹೇಳೋದಕ್ಕೆ ಕೆಲವು ವಿಮರ್ಶಕರು ಪಣ ತೊಟ್ಟಂತಹ ಕಾಲ ಅದು. ಆ ಸಂದರ್ಭದಲ್ಲಿ ಬರಿತಾ ಇದ್ರು, ಕುವೆಂಪು ಮಹಾಕವಿ ಅಲ್ಲ, ಮಹಾ ಕಾದಂಬರಿಕಾರರು ಅಂತ ಹೇಳಿ. ಅಂದರೆ ಇನ್ನೊಬ್ಬರನ್ನ ಮಹಾಕವಿಯನ್ನಾಗಿ ಮಾಡೋದಕ್ಕಾಗಿ ಕುವೆಂಪು ಮಹಾಕವಿ ಅಲ್ಲ ಅಂತ ಹೇಳಬೇಕಾಗಿಲ್ಲ. ನಾನು ಅಮೇರಿಕಕ್ಕೆ ಹೋದಂತಹ ಒಂದು ಸಂದರ್ಭದಲ್ಲಿ ಅಲ್ಲೂ ಈ ಪ್ರಶ್ನೆ ಬಂತು ನನಗೆ. ಅಂದರೆ ಎಲ್ಲಿವರೆಗೆ ಹಬ್ಬಿದೆ ನೋಡಿ ಇದೆಲ್ಲನೂ. ಕುವೆಂಪು ಒಬ್ಬರೇ ಮಹಾಕವಿನ, ಬೇಂದ್ರೆ ಅಲ್ವಾ ಅಂತ ಕೇಳಿದರು. ನಾನು ಬೇಂದ್ರೆಯವರೇ ಕುವೆಂಪು ಅವರನ್ನು ಕುರಿತು ಯಗದ ಕವಿ, ಯುಗದ ಕವಿ ಅಂತೆಲ್ಲ ಕರೆದಿದ್ದಾರೆ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನನಗೇ ಬಿಟ್ಟರೆ ಈ ವೇದಿಕೆ ಮೇಲೆ 2 ಕುರ್ಚಿ ಹಾಕಿ ಆ ಕುರ್ಚಿಗಳು ಎರಡಕ್ಕೂ ಮಹಾಕವಿ ಅಂತ ಒಂದು ಸ್ಟಿಕ್ಕರ್ ಅಂಟಿಸಿಬಿಟ್ಟು ಒಂದು ಕಡೆ ಬೇಂದ್ರೆ ಒಂದು ಕಡೆ ಕುವೆಂಪುನ ಕೂಡಿಸ್ತೀನಿ ಅಂತ ಹೇಳಿದೆ ನಾನು. ಅಂದರೆ ಕನ್ನಡದಲ್ಲಿ ಮಹಾಕವಿಗಳು ಹೆಚ್ಚಿಗೆ ಇದ್ದರೆ ತಪ್ಪೇನು, ಆದರೆ ಇಂಥವರು ಮಹಾಕವಿ ಅಲ್ಲ ಅಂತ ಹೇಳ್ತಿರೋದ್ರಿಂದ ನನ್ನಂಥವರು ಆ ಕಾಲದಲ್ಲಿ ಪ್ರಭಾವಿತರಾಗಿದ್ವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ನಾನು. ಆ ಮಾತಿಗೆ ಹೇಳಿದೆ. ಹೌದಲ್ವಾ ಅಂತ ಒಂದು ಪ್ರಶ್ನೆ ಹುಟ್ಟಾಗಿ ಮಾಡಿದರು. ಹಾಗಾಗಿ ನಮಗೆಲ್ಲ ಏನಿತ್ತು ಅಂತಂದರೆ, ದೊಡ್ಡರನ್ನ ಬೈದರೆ ನಾವು ದೊಡ್ಡವರಾಗ್ತೀವಿ ಅನ್ನೋ ಭ್ರಮೆ ಇರುತ್ತೆ ಎಷ್ಟೋ ಸಂದರ್ಭದಲ್ಲಿ.
ಹಾಗಾಗಿ ಟೀಕೆ ಮಾಡ್ಬೇಕಾದ್ರೆ ಯಾರು ದೊಡ್ಡವರನ್ನು ಮಾಡಿದರೆ ಆ ಥರದ ಒಂದು ಭಾವನೆಯನ್ನ ನಾನು ಹೊಸದಾಗಿ ಅಧ್ಯಾಪಕನಾಗಿದ್ದಾಗ ನನ್ನಂಥವರಲ್ಲಿ ಬಿತ್ತಲಾಗಿತ್ತು, ಅಥವಾ ನಾವು ಸರಿಯಾದ ವಿವೇಕ ಇಲ್ಲದೆ ಅದನ್ನು ಬಿತ್ತಿಸ್ಕೊಂಡು ಬೆಳೀತಾ ಇದ್ವಿ. ಆದರೆ ನಿಜವಾಗೂ ಕುವೆಂಪುನ ಓದೋದಕ್ಕೆ ಶುರು ಮಾಡಿದಾಗ, ನಿಜವಾದ ಅರ್ಥದಲ್ಲಿ ಅದನ್ನು ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದಾಗ ಕುವೆಂಪು ಅವರ ಮಹತ್ವ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಕುವೆಂಪು ವಿಚಾರಧಾರೆ ಇದೆಯಲ್ಲ, ಇವತ್ತಿಗೂ ಪ್ರಸ್ತುತವಾಗಿದೆ ಅನ್ನೋದೇನೇನೆ. ಕುವೆಂಪು ವಿಚಾರಗಳು ಇವತ್ತು ನಮ್ಮಲ್ಲಿ ಜೀವಂತವಾಗಿವೆ ಅಷ್ಟೇ ಅಲ್ಲ, ಇವತ್ತಿಗೂ ಪ್ರಸ್ತುತವಾಗಿರುವಂತಹದ್ದು 2 ಕಾರಣ. ಒಂದು, ಕುವೆಂಪು ವಿಚಾರಧಾರೆಗೆ ಇರುವ ಶಕ್ತಿ ಅದು. ಇನ್ನೊಂದು, ನಮ್ಮ ಸಮಾಜ ಇನ್ನೂ ಬದಲಾಗಿಲ್ವಲ್ಲ ಅನ್ನೋದು ಇನ್ನೊಂದು ಕಾರಣ. ಯಾಕೆಂದರೆ ಬದಲಾಗದೇ ಇರುವಂತಹ ಸಮಾಜದ ನಡುವೆ ಅವತ್ತು ಕುವೆಂಪು ಹೇಳ್ತಾ ಇದ್ದಂಥ ವಿಚಾರಗಳೆಲ್ಲವೂ ಇವತ್ತು ಪ್ರಸ್ತುತವಾಗ್ತಿವೆ ಅಂತಂದರೆ ಅದು ನಮ್ಮ ಸಾಮಾಜಿಕ ಸನ್ನಿವೇಶದ ಒಂದು ವ್ಯಾಖ್ಯಾನವೂ ಹೌದು, ಕುವೆಂಪು ಅವರ ವೈಚಾರಿಕ ಶಕ್ತಿಯ ಪ್ರತೀಕವೂ ಹೌದು. ಎರಡೂ ಆಗಿರುತ್ತೆ. ಆದರೆ ಜನರು ವೈಚಾರಿಕವಾಗಿ ಬದಲಾಗಬೇಕು ಅಂತ ಕುವೆಂಪು ಭಾವಿಸಿದ್ರು. ಈಗ ವಿಚಾರ ಕ್ರಾಂತಿ ಎಂದಾಗ ಕ್ರಾಂತಿಯ ಅನೇಕ ಮಾದರಿಗಳಿವೆ ನಮ್ಮಲ್ಲಿ. ಮಿಲಿಟರಿ ಕ್ರಾಂತಿ ಆಗುತ್ತೆ ಎಷ್ಟೋ ಕಡೆ, ಕಮ್ಯುನಿಸ್ಟ್ ಕ್ರಾಂತಿಗಳಾಗಿವೆ, ಫ್ರಾನ್ಸ್ ಕ್ರಾಂತಿ ಆಗಿದೆ. ಹೀಗೆ ಜನ ದಂಗೆ ಎದ್ದು ಕ್ರಾಂತಿಯನ್ನು ಮಾಡಿದಂಥವರು ಇದ್ದಾರೆ ನಮ್ಮಲ್ಲಿ. ಆದರೆ ಕುವೆಂಪು ಏನನ್ನು ನಂಬ್ಕೊಂಡಿದ್ರು ಅಂದರೆ ನಮ್ಮ ಮನಸ್ಸು ಬದಲಾಗಬೇಕು, ನಮ್ಮ ವಿಚಾರಗಳು ಬದಲಾಗಬೇಕು, ನಮ್ಮ ಸಂದರ್ಭಕ್ಕೆ ಅನುಗುಣವಾದಂತಹ ಒಟ್ಟು ಸಾಮಾಜಿಕ ಚಲನಶೀಲತೆಗೆ ಪೂರಕವಾದಂತಹ ಒಂದು ವೈಚಾರಿಕ ಪಲ್ಲಟಗಳು ಅಗತ್ಯ ಅಂತ ಭಾವಿಸ್ಕೊಂಡಿದ್ರಿಂದ ಕುವೆಂಪು ಅವರ ಇಡೀ ವಿಚಾರಧಾರೆ ಜನಕೇಂದ್ರಿತವಾದಂತಹ ವಿಚಾರಧಾರೆ ಅನ್ನೋದು ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆ ವಿಚಾರ ಕ್ರಾಂತಿ ಎನ್ನುವ ಪದವನ್ನ ಮತ್ತು ಪರಿಕಲ್ಪನೆಯನ್ನ ಅವರು ಮೊದಲು ಪ್ರಯೋಗ ಮಾಡಿದ್ದು 1974ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಘಟಿಕೋತ್ಸವ ಭಾಷಣಕ್ಕೆ ಅವರನ್ನು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಆಹ್ವಾನಿಸಿದಾಗ ಆ ಭಾಷಣ ಇದೆಯಲ್ಲ, ಆ ಭಾಷಣದಲ್ಲೇ ಅವರು ವಿಚಾರ ಕ್ರಾಂತಿಗೆ ಆಹ್ವಾನ ಅಂತ ಕರೆದದ್ದು. ಅಂದರೆ ವಿದ್ಯಾರ್ಥಿಗಳನ್ನು ಮುಂದಿಟ್ಕೊಂಡು ನಾವು ನಮ್ಮಲ್ಲಿ ಆಗಬೇಕಾಗಿರುವಂತಹ ವಿಪ್ಲವ ಯಾವುದು ಅಂದರೆ ಒಂದು ವೈಚಾರಿಕ ವಿಪ್ಲವ ಆಗಬೇಕು ಮುಖ್ಯವಾಗಿ. ಅದು ಬದಲಾದರೆ ಸಮಾಜ ಬದಲಾಗುತ್ತೆ ಅಂತ ಅವರು ನಂಬ್ಕೊಂಡಿದ್ರು. ಹಾಗೇನೆ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ ಮೊದಲು ಕರೆದದ್ದು ಅವರು. ಆದರೆ ಆನಂತರದ ದಿನಗಳಲ್ಲಿ ಅದರ ಬಗೆಗೆ ವಿವಾದ ಸಹ ಉಂಟಾಯಿತು. ಅದು ಅಚ್ಚಾಗುವ ವೇಳೆಗೆ ಅದನ್ನು ಆತ್ಮಶ್ರೀಗಾಗಿ ಅಂತ ಸೇರಿಸಿದರು. ಅದು ಸಹ ಕುವೆಂಪು ಅವರ ವಿಚಾರಧಾರೆಯ ಒಂದು ಭಾಗನೇನೆ. ಅವರ ನಿರಂಕುಶಮತಿತ್ವ ಅಂದರೆ ಏನು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಕುವೆಂಪು ಅವರಲ್ಲಿ ಆ ಥರದೊಂದು ಸ್ಪಷ್ಟತೆ ಇದೆ. ನಿರಂಕುಶ ಮತಿತ್ವ ಅಂದರೆ ನಿರಂಕುಶ ಪ್ರಭುತ್ವ ಅಲ್ಲ, ಅದು ಮುಖ್ಯವಾಗಿ ಸಂಯಮ ಪೂರ್ಣವಾದ ಬುದ್ಧಿ ಸ್ವಾತಂತ್ರ್ಯ ಅಂತ ಕರೀತಾರೆ. ಅಂದರೆ ಕುವೆಂಪು ಅವರ ವಿಚಾರಧಾರೆ ಇದೆಯಲ್ಲ, ಸ್ವಾಭಿಮಾನದಿಂದ ಕೂಡಿತ್ತು ಮತ್ತು ಸಮಚಿತ್ತತೆಯಿಂದ ಕೂಡಿತ್ತು. ಅವರ ಸ್ವಾಭಿಮಾನಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಅಂತ ಅಂದರೆ, ಅರಮನೆಗೆ ಬಂದು ರಾಜಕುಮಾರನಿಗೆ ನೀವು ಪಾಠ ಮಾಡಿ ಅಂತ ಕೇಳಿದಾಗ ನಾನು ಅರಮನೆ ಪ್ರವೇಶ ಮಾಡಲ್ಲ, ಬೇಕಿದ್ರೆ ಬಂದು ನನ್ನ ಹತ್ರ ತರಗತಿಲಿ ಪಾಠ ಕೇಳಲಿ ಅಂತ ಹೇಳಿದ ಸ್ವಾಭಿಮಾನ ಇದೆಯಲ್ಲ, ಅದು ಶಿಕ್ಷಕ ವೃತ್ತಿಯ ಮಹತ್ವವನ್ನು ಹೇಳುವಂಥದ್ದು. ಹಾಗಾಗಿ ಅವರಲ್ಲಿ ಒಂದು ಸ್ವಾಭಿಮಾನ ಇತ್ತು ಮತ್ತು ಸಮಚಿತ್ತತೆ ಅಂದರೆ ಅವರೇ ಹೇಳ್ತಾರಲ್ಲ, ನಿರಂಕುಶ ಮತಿತ್ವ ಅಂದರೆ ಸಂಯಮ ಪೂರ್ಣವಾದ ಬುದ್ಧಿ ಸ್ವಾತಂತ್ರ್ಯ ಅಂತ ಕರೆದು. ಅದೇ ಅವರ ವೈಚಾರಿಕ ಕ್ರಾಂತಿ ಎನ್ನುವ ಪರಿಕಲ್ಪನೆಯ ಮೂಲ ಧಾತು. ಅಂದರೆ ನಮ್ಮಲ್ಲಿ ಒಂದು ಬುದ್ಧಿ ಸ್ವಾತಂತ್ರ್ಯ ಇರಬೇಕು, ನಮ್ಮಲ್ಲಿ ಯಾವುದೇ ಭ್ರಾಂತಿಗಳಿರಬಾರದು, ಆದರೆ ಅದು ಸಂಯಮ ಪೂರ್ಣವಾಗಿರಬೇಕು ಅನ್ನೋದಿದೆಯಲ್ಲ, ಇದು ಕುವೆಂಪು ಅವರ ವೈಚಾರಿಕ ಕ್ರಾಂತಿ ಎನ್ನುವ ಪರಿಕಲ್ಪನೆಯ ಮೂಲ ಧಾತು ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ಅವರು ರಾಜ ಮತ್ತು ಕವಿ ಹೇಗೆ, ಅಥವಾ ಪ್ರಭುತ್ವ ಮತ್ತು ಕವಿ ಹೇಗೆ ಅಂತ ಅಂದರೆ, ಆ ಪ್ರಭುತ್ವ ಇರುವ ಸಿಂಹಾಸನಕ್ಕಿಂತ ಕಾವ್ಯ ತಪಸ್ಸಿನಲ್ಲಿ ನಿರತನಾಗಿರ್ತಕ್ಕಂಥ ಕವಿ ಕೂತ್ಕೊಂಡಿರೋ ಹರ್ಕಲ್ ಚಾಪೆನೇ ಶ್ರೇಷ್ಠ ಅಂತಾರೆ ಅವರು. ಇವೆರಡರ ಮಧ್ಯೆ ಈ ಸೃಜನಶೀಲ ಸ್ವಾತಂತ್ರ್ಯದ ಈ ತಿಕ್ಕಾಟ, ಈ ಘರ್ಷಣೆ ಇದೆಯಲ್ಲ, ಅದನ್ನು ನಾನು ನಂಬಿದ ಹಾಗೆ ಕನ್ನಡದಲ್ಲಿ ಮೊಟ್ಟ ಮೊದಲು ಅದನ್ನು ಪ್ರತಿಪಾದಿಸಿದವನು ಮಹಾಕವಿ ಪಂಪನೇ ಪ್ರಭುತ್ವ ಮತ್ತು ಸೃಜನಶೀಲ ಸ್ವಾತಂತ್ರ್ಯದ ಬಿಕ್ಕಟ್ಟುಗಳನ್ನು ಎದುರಿಸ್ತಾನೆ ಮತ್ತು ಆ ದ್ವಂದ್ವಗಳನ್ನು ಎದುರಾಗ್ತಾನೆ, ಆ ವೈರುಧ್ಯಗಳನ್ನು ಮೀರ್ತಾನೆ. ಆದರೆ ಕುವೆಂಪು
ಪ್ರಜಾಪ್ರಭುತ್ವದ ಸಂದರ್ಭದ ಒಳಗೆ ಈ ಪ್ರಜಾಸತ್ತಾತ್ಮಕವಾದಂತಹ ನಿಲುವಿನ ಮುಖಾಂತರವಾಗಿ ಅದನ್ನೆಲ್ಲ ನೋಡಕ್ ಶುರು ಮಾಡಿದ್ರು. ಆದರೆ ಕುವೆಂಪು ವಿಚಾರಧಾರೆಯನ್ನು ಅರ್ಥ ಮಾಡ್ಕೊಳ್ಳೋ ವಿಧಾನ ಏನು? ಒಂದು, ಯಾರನ್ನೇ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಚಾರಿತ್ರಿಕ ಸಂದರ್ಭವನ್ನ ಬಿಟ್ಟು ನಾವು ಅರ್ಥ ಮಾಡ್ಕೊಳಕ್ ಹೋಗ್ಬಾರ್ದು. ಬಹಳಷ್ಟು ಸರಿ ಏನ್ ಮಾಡ್ತೇವೆ ಅಂದ್ರೆ, ಇವತ್ತಿಗೆ ನಿಂತ್ಕೊಂಡು ನಾವು ಇವತ್ತೇನು ನಿಂತ್ಕೊಂಡಿರ್ತೇವೆ, ಹೀಗಿಲ್ವಲ್ಲ ಅವರು ಅಂತ ಯೋಚಿಸ್ತೇವೆ ನಾವು. ಆದರೆ ಇವತ್ತು ಅಷ್ಟೇ ಮುಖ್ಯ ಅಲ್ಲ. ಕುವೆಂಪು ಬರೀತಿದ್ದಂಥ ಚಾರಿತ್ರಿಕ ಸಂದರ್ಭ ಯಾವುದು, ಅಥವಾ ಬೇಂದ್ರೆ ಬರೀತಿದ್ದ ಚಾರಿತ್ರಿಕ ಸಂದರ್ಭ ಯಾವುದು, ಪಂಪ ಇರ್ಬೋದು, ಬಸವಣ್ಣ, ಕುಮಾರವ್ಯಾಸ, ಅಂದಂದಿನ ಚಾರಿತ್ರಿಕ ಸನ್ನಿವೇಶದ ಹಿನ್ನೆಲೆಯನ್ನೂ ನಾವು ಗಮನಿಸಬೇಕಾಗಿರುತ್ತೆ. ಹಾಗಾಗಿ ಇವತ್ತಿಗೆ ಪ್ರಸ್ತುತವಾಗೋದು ಅಂದರೆ ಅವರು ಚಾರಿತ್ರಿಕವಾಗಿಯೂ ಮಹತ್ವದವರಾಗಿರಬೇಕು ಮತ್ತು ಅವರ ವಿಚಾರಧಾರೆ ಇವತ್ತಿಗೂ ಹೊಂದುವಂತೆ ಇರಬೇಕು. ನೀವು ಚಾರಿತ್ರಿಕ ಮಹತ್ವ, ಚಾರಿತ್ರಿಕ ಸನ್ನಿವೇಶವನ್ನ ಹೊರತುಪಡಿಸಿ ಅವರ ಎಲ್ಲ ವಿಚಾರಧಾರೆಗಳು ಇವತ್ತಿಗೆ ಹೊಂದ್ಕೊಳ್ಬೇಕು ಅಂತ ನಿರೀಕ್ಷೆ ಮಾಡತಕ್ಕಂಥದ್ದು ಸರಿ ಅಂತ ನನಗೇನು ಅನಿಸೋದಿಲ್ಲ. ಆದರೆ ಕುವೆಂಪು ಅವರ ವಿಶೇಷ, ಅವರು ಚಾರಿತ್ರಿಕ ಸನ್ನಿವೇಶದ ಹಿನ್ನೆಲೆಯಲ್ಲಿ ಬಂದಂತಹ ಮಹತ್ವದ ವಿಚಾರಧಾರೆ ಸಹ ಇವತ್ತಿಗೆ ಪ್ರಸ್ತುತವಾಗೋದಕ್ಕೆ ಎರಡು ಕಾರಣಗಳನ್ನು ನಾನು ಹೇಳಿದ್ದುಂಟು. ಆದರೆ ಅವರು ಎಂಥ ಚಾರಿತ್ರಿಕ ಹಿನ್ನೆಲೆಯಲ್ಲಿದ್ದರು ನೋಡಿ. ಏಕಕಾಲದಲ್ಲಿ ರಾಷ್ಟ್ರೀಯತೆ, ಉಪರಾಷ್ಟ್ರೀಯತೆ, ರಮ್ಯತೆ, ವೈಚಾರಿಕತೆ, ಆಧ್ಯಾತ್ಮಿಕತೆ, ಇಷ್ಟೂ ಅಂಶಗಳು ಏಕಕಾಲದಲ್ಲಿ ಅವರಲ್ಲಿ ಅಸ್ತಿತ್ವದಲ್ಲಿದ್ದು, ರಾಷ್ಟ್ರೀಯ ಹೋರಾಟಗಳು ನಡೀತಾ ಇದ್ದಂತಹ ಕಾಲದ ಒಳಗಡೆ ಅವರು ಬರವಣಿಗೆ ಶುರು ಮಾಡಿದರು. ರಾಷ್ಟ್ರೀಯತೆ ಇದೆಯಲ್ಲ, ಅದು ಒಂದು ಬಹಳ ಮುಖ್ಯವಾದಂಥ ಮೌಲ್ಯ ಆಗಿತ್ತು. ಅದು ಇವತ್ತಿಗೂ ಮೌಲ್ಯ, ಅದು ಬೇರೆ ವಿಷಯ. ಆದರೆ ಅವತ್ತು ಬ್ರಿಟಿಷ್ ವಿರೋಧಿಯ ಆದಂಥ ಹೋರಾಟಗಳು ನಡೀತಿದ್ದ ಕಾಲದ ಒಳಗಡೆ ರಾಷ್ಟ್ರೀಯತೆ ಅನ್ನೋದು ಬಹಳ ಮುಖ್ಯವಾದ ಮೌಲ್ಯ ಆಗಿತ್ತು. ಹಾಗಂತ ಹೇಳಿ ಪ್ರಾದೇಶಿಕತೆಯನ್ನು ಮರೆತರ ಅವರು? ಇಲ್ಲ. ಪ್ರಾದೇಶಿಕತೆ ಅಂತಲೂ ಕರಿತೇವೆ, ಉಪರಾಷ್ಟ್ರೀಯತೆ ಅಂತಲೂ ಕರಿತೇವೆ. ಅದನ್ನು ಮರೀಲಿಲ್ಲ ಅವರು. ಅಲ್ಲಿಯೇ ಒಕ್ಕೂಟ ವ್ಯವಸ್ಥೆಯ ಪರಿಕಲ್ಪನೆ ಬಂದಿದ್ದವರು. ಅವರು ಬಹಳ ರಮ್ಯತೆಯ ಶಿಖರ ಅಂತಾನೆ ಲಂಕೇಶ್ ಅವರು ಒಂದು ಲೇಖನ ಬರೆದರು. ಅದು ನಿಜ ಇಲ್ಲ ಅಂತಲ್ಲ, ಆದರೆ ಅದಷ್ಟೇ ಅಲ್ಲ, ಕುವೆಂಪು ಚಿಂತನೆಯ ಶಿಖರವೂ ಹೌದು. ಅವರು ನೈಸರ್ಗಿಕ ರಮ್ಯತೆಯೂ ಅವರ ಕೃತಿಗಳಲ್ಲಿದ್ದದ್ದು ನಿಜ. ಹಾಗೇನೆ ಸಾಮಾಜಿಕ ವೈಚಾರಿಕತೆಯೂ ಇತ್ತು. ಆದರೆ ಅವರ ವೈಚಾರಿಕತೆ ಯಾವುದು ಅಂತ ಹೇಳಿದರೆ ಅವರೇ ಸ್ಪಷ್ಟವಾಗಿ ಹೇಳ್ತಾರೆ, ವಿಚಾರವಾದ ಎನ್ನುವುದು ನಾಸ್ತಿಕವಾದವಲ್ಲ. ಇದು ಕುವೆಂಪು ಅವರ ನಿಲುವು. ವಿಚಾರವಾದ ಅನ್ನೋದೆಲ್ಲವೂ ನಾಸ್ತಿಕವಾದ ಆಗಬೇಕಾಗಿಲ್ಲ ಅನ್ನೋದು ಅವ್ರ ನಿಲುವು. ಹಾಗಾಗಿ ಅವರ ವೈಚಾರಿಕತೆ ಮತ್ತು ಆಧ್ಯಾತ್ಮಿಕತೆ ಇವೆರಡೂ ಒಟ್ಟೊಟ್ಟಿಗೆ ಹೋಗುತ್ತೆ ನೋಡಿ. ಪಂಚಧಾರೆಗಳ ವಿಚಾರಧಾರೆ, ನಿಜವಾಗಿ ಹೇಳಿದರೆ ಕುವೆಂಪು ಅವರದು ಈ ಪಂಚಧಾರೆಗಳನ್ನು ಒಗ್ಗೂಡಿಸಿದಂತಹ ಒಂದು ವಿಚಾರಧಾರೆ. ರಾಷ್ಟ್ರೀಯತೆ, ಪ್ರಾದೇಶಿಕತೆ, ರಮ್ಯತೆ, ವೈಚಾರಿಕತೆ, ಆಧ್ಯಾತ್ಮಿಕತೆ, ಈ 5 ಅಂಶಗಳು ಕುವೆಂಪು ಅವರ ಹಿನ್ನೆಲೆ ಇದ್ದದ್ದು ಮತ್ತು 5 ಅಂಶಗಳನ್ನು ಒಗ್ಗೂಡಿಸಿದಂತಹ ಒಂದು ಸಾಹಿತ್ಯ ವೈಚಾರಿಕ ವ್ಯಕ್ತಿತ್ವವನ್ನು ಅವರ ಬರವಣಿಗೆಗಳಲ್ಲಿ ನಾವು ಕಾಣೋಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ರಾಷ್ಟ್ರೀಯ ಹೋರಾಟಗಳ ಹಿನ್ನೆಲೆಯಲ್ಲಿ ಬಂದಂಥ ಒಬ್ಬ ವ್ಯಕ್ತಿಯನ್ನ ಕೇವಲ ಇವತ್ತಿನ ಚಳುವಳಿ ದೃಷ್ಟಿಯಿಂದ ಅಷ್ಟೇ ನೋಡೋಕ್ಕಾಗಲ್ಲ. ಆದರೆ ಆ ಸಂದರ್ಭದಲ್ಲಿ ಪ್ರಾದೇಶಿಕತೆಯನ್ನು ಅವರು ಮರೀಲಿಲ್ಲ. ರಮ್ಯವಾದಂತಹ ಕವಿತೆಗಳನ್ನು ಕೊಟ್ಟು ಅಂತ ನಾವು ಹೇಳ್ತೇವೆ, ಆದರೆ ಅವರ ಅನೇಕ ರಮ್ಯ ಎನ್ನುವ ಕವಿತೆಗಳಲ್ಲಿಯೇ ಸಹ ವೈಚಾರಿಕತೆ ಇರೋದನ್ನು ನಾವು ಗುರುಸೋದಕ್ಕೆ ಸಾಧ್ಯ ಇದೆ. ಹೀಗಾಗಿ ಒಟ್ಟಾರೆ ನನಗನ್ನಿಸೋದೇನೆಂದರೆ, ತಾತ್ವಿಕವಾಗಿ ಹೇಳೋದಾದರೆ ಅವರ ಇಡೀ ತಾತ್ವಿಕತೆ ಇದೆಯಲ್ಲ, ಅದೊಂದು ಒಕ್ಕೂಟ ತಾತ್ವಿಕತೆ. ಆ ಒಕ್ಕೂಟ ತಾತ್ವಿಕತೆಯಲ್ಲಿ ಪಂಚಧಾರೆಗಳೆಲ್ಲ ಇದ್ವು. ಅದರ ಮುಖಾಂತರವಾಗಿ ಅವರ ವಿಚಾರಗಳನ್ನು ಮತ್ತು ಕೃತಿಗಳನ್ನು, ಸೃಜನಶೀಲ ಕೃತಿಗಳನ್ನು ಮಂಡಿಸೋದಕ್ಕೆ ಶುರು ಮಾಡಿದರು ಅನ್ನೋದು ಬಹಳ ಮುಖ್ಯವಾದ್ದು ಅಂತ ಅಂದ್ಕೊಂಡಿದ್ದೇನೆ. ಇವತ್ತಿಗೆ ಯಾಕೆ ಪ್ರಸ್ತುತ ಅಂತಂದರೆ, ಇವತ್ತಿನ ಸನ್ನಿವೇಶವನ್ನು ನೀವು ಗಮನಿಸಿ. ಇವತ್ತಿನ ಸನ್ನಿವೇಶ ಜಾತಿ ಮತ್ತು ಧರ್ಮಗಳ ಧ್ರುವೀಕರಣ ಮತ್ತು ಶ್ರೇಣೀಕರಣದ ಸನ್ನಿವೇಶ. ಸಾಮಾಜಿಕ ಶ್ರೇಣೀಕರಣ ಇದೆಯಲ್ಲ, ಅನೇಕ ಸ್ತರಗಳಲ್ಲಿ ಮುಂದುವರಿತಾ ಇರತಕ್ಕಂಥದ್ದನ್ನು ನಾವು ನೋಡ್ತಿದ್ದೇವೆ. ಅಸ್ಪೃಶ್ಯತೆ ಅನ್ನೋದೇನು ಹೋಗಿಲ್ಲ. ಅಸ್ಪೃಶ್ಯತೆಯ ವಿರುದ್ಧವಾದಂಥ ಬಹಳ ದೊಡ್ಡ ಹೋರಾಟಗಳ ನಡೆದ ನಂತರವೂ ತಂತ್ರಜ್ಞಾನದಲ್ಲಿ ನಾವು ಬಹಳ ಮುಂದಿದ್ದೇವೆ ಅಂತ ಹೇಳ್ತಾ ಇರುವಾಗಲೂ, AI ವಿಚಾರ ಬಂದಾಗಲೂ A1 ಅಂತೂ ಆಗಿಲ್ಲ ಅಸ್ಪೃಶ್ಯತೆ ವಿರುದ್ಧದ ಹೋರಾಟದ ಒಳಗಡೆ. ಅಂಥ ದಾರುಣ ಸನ್ನಿವೇಶ ಇಲ್ಲಿದೆ. ಆಮೇಲೆ ಶ್ರೇಣೀಕರಣಗಳು ಎಷ್ಟು ಮಟ್ಟಿಗಿವೆ? ಸಾಮಾಜಿಕ ಶ್ರೇಣೀಕರಣಗಳು 1-2 ಅಲ್ಲ. ಹಾಗೆ ಧಾರ್ಮಿಕ ಧ್ರುವೀಕರಣ ಜಾಸ್ತಿ ಆಗ್ತಾ ಇದೆ. ಅಂದರೆ ಶ್ರೇಣೀಕರಣ ಮತ್ತು ಧ್ರುವೀಕರಣಗಳು ನಡೀತಿರೋ ಈ ಸಂದರ್ಭ ಇದೆಯಲ್ಲ, ಈ ಸಂದರ್ಭದ ಒಳಗಡೆ
ಕುವೆಂಪು ವಿಚಾರಧಾರೆಯನ್ನ ಇಟ್ಟು ನೋಡಿದಾಗ ಏನನ್ಸುತ್ತೆ ಅನ್ನೋದು ನನಗೆ ಬಹಳ ಮುಖ್ಯ ಅನ್ಸುತ್ತೆ. ಇವತ್ತು ಜಾತಿಗಳ ನಡುವೆ ಒಂದು ರೀತಿ ಅದನ್ನು ವೈರತ್ವ ಅಂತ ಕರಿಬೋದು, ಮುಖಾಮುಖಿ ಅಂತ ಕರೆಯೋಣ, ಸ್ವಲ್ಪ ಗೌರವಯುತವಾದಂತಹ ಪದ ಅದು. ಈ ಜಾತಿಗಳ ನಡುವೆ ಒಂದು ಮುಖಾಮುಖಿ ನಡೀತಿದೆ. ಜಾತಿಯ ಒಳಗೇನೆ ನಡೀತಾ ಇದೆ. ಧರ್ಮಗಳ ನಡುವೆ ಮುಖಾಮುಖಿ ಇದೆ, ಧರ್ಮದ ಒಳಗಡೆ ಸಹ ಇದೆ. ಹಾಗಾಗಿ ಒಂದು ರೀತಿ ಬಹಳ ಸಂಕೀರ್ಣವಾಗಿರುವ ಸಾಮಾಜಿಕ ಸನ್ನಿವೇಶವನ್ನು ನಾವು ಎದುರಿಸ್ತಾ ಇರೋ ಸಂದರ್ಭದ ಒಳಗಡೆ ಕುವೆಂಪು ವಿಚಾರಧಾರೆ ಇದೆಯಲ್ಲ, ಅದು ಇಲ್ಲಿಟ್ಟು ನೋಡಿದಾಗ ನಮ್ಗೆ ಏನನ್ಸುತ್ತೆ, ಅವಾಗಲೇ ನಮಗೆ ಬಹಳ ಪ್ರಸ್ತುತ ಅಂತ ಅನ್ನಿಸ್ತಕ್ಕಂಥದ್ದು. ಈಗ ಧರ್ಮ ಇದೆ, ಧರ್ಮಗಳು ಇಲ್ಲವೇ ಇಲ್ಲ, ಧರ್ಮಗಳನ್ನ ನಿರಾಕರಿಸೋದು ಬೇರೆ, ಒಪ್ಪದೇ ಇರ್ಬೋದು ನಾವು, ಅದರ ಅಸ್ತಿತ್ವವನ್ನು ನಿರಾಕರಿಸೋದಕ್ಕಾಗೋದಿಲ್ಲ. ಜಾತಿಗಳಿವೆ, ಜಾತಿಗಳನ್ನ ಸಾಮಾಜಿಕ ವಾಸ್ತವವಾಗಿ ನೋಡೋದು ಬೇರೆ, ಜಾತಿವಾದವನ್ನಾಗಿ ನೋಡೋದು ಬೇರೆ. ಒಂದು ಸಾಮಾಜಿಕ ವಾಸ್ತವ ಅದು ಅಂತ ನೋಡೋ ವಿಚಾರ ಬೇರೆ, ಅದೊಂದು ರಿಯಾಲಿಟಿ, ಸೋಷಿಯಲ್ ರಿಯಾಲಿಟಿ ಜಾತಿ. ಆದರೆ ಅದು ಜಾತಿವಾದ ಯಾವಾಗುತ್ತೆ ಅಂದರೆ, ನನ್ನ ಜಾತಿ ಶ್ರೇಷ್ಠ, ನಿನ್ನ ಜಾತಿ ಕನಿಷ್ಠ, ನಿನ್ನನ್ನು ಮುಟ್ಟೋಕೆ ಸಿದ್ಧ ಇದ್ದೇನೆ, ನಿನ್ನನ್ನು ಮುಟ್ಟೋದಿಲ್ಲ, ನಾನು ಮುಟ್ಟಿಸ್ಕೊಳ್ಳೋದಿಲ್ಲ. ಈ ಥರ ಯಾವಾಗ ಶ್ರೇಷ್ಠ ಕನಿಷ್ಠಗಳ ಪ್ರಶ್ನೆ ಬರುತ್ತೋ ಆಗ ಅದು ಜಾತಿವಾದ ಆಗುತ್ತೆ. ಧಾರ್ಮಿಕ ಮೂಲಭೂತವಾದನೂ ಅಷ್ಟೇನೇನೆ. ಧರ್ಮಗಳ ಅಸ್ತಿತ್ವದಲ್ಲಿವೆ, ಧರ್ಮಗಳನ್ನು ಈ ದೇಶದಿಂದ ಅಲ್ಲ ಪ್ರಪಂಚದಿಂದನೇ ಓಡಿಸೋಕ್ಕಾಗಲ್ಲ, ನಿಜ ಹೇಳೋದಾರೆ ವಾಸ್ತವ ಅದು. ಆದರೆ ಎಂತಹ ಧರ್ಮ? ನನ್ನ ದೃಷ್ಟಿಯಲ್ಲಿ ಧರ್ಮ ಬೇರೆ, ಧಾರ್ಮಿಕತೆ ಬೇರೆ. ಧಾರ್ಮಿಕತೆ ಇದೆಯಲ್ಲ, ಅದು ಬೇಡ್ರ ಕಣ್ಣಪ್ಪನಲ್ಲಿ ಕಾಣ್ತೀರಿ ನೀವು, ಶಬರಿಲ್ ಕಾಣ್ತೀರಿ ನೀವು. ಅಲ್ಲಿ ಮಂತ್ರಕೋಶಗಳು ಮುಖ್ಯ ಅಲ್ಲ, ಅಲ್ಲಿ ಅದು ಯಾವಾಗಲೂ ದೈವ ಮತ್ತು ಭಕ್ತ ಇವರ ನಡುವಿನ ಏಕಾಂತದ ಒಂದು ಸಂವಾದ ಇದೆಯಲ್ಲ, ಅದು ನಿಜವಾದ ಭಕ್ತಿ. ಅದೇ ಶರಣಸತಿ ಲಿಂಗಪತಿ ಅಂತ ಅನ್ನಿಸ್ಕೊಂಡಿದ್ದು ಹೌದು. ಅದು ಆ ಧಾರ್ಮಿಕತೆಯನ್ನು ಇಟ್ಕೊಂಡು ಅದನ್ನು ವೈಯಕ್ತಿಕಗಳಿಸ್ಕೊಳ್ಳೋದು ಬೇರೆ. ಆದರೆ ಇವತ್ತು ಧರ್ಮ ಏನಾಗಿದೆ, ಭಕ್ತಿ ಬೀದಿಗೆ ಬಂದಿದೆ, ಧರ್ಮ ದ್ವೇಷದ ದ್ವೀಪಗಳು ಸೃಷ್ಟಿ ಆಗ್ತಿರೋ ಸಂದರ್ಭದಲ್ಲಿದ್ದೇವೆ. ಇದು ನನ್ನದೊಂದೇ ಶ್ರೇಷ್ಠ, ನಿನ್ನದಲ್ಲ ಅಂತಿದ್ದೇವೆ. ಧರ್ಮನ ಯಾಕೆ ನಿರಾಕರಿಸೋದು ಇತ್ಯಾದಿ ಹೇಳಲ್ಲ, ನಾಶ ಮಾಡಬೇಕು ಅಂತ ಇತ್ತೀಚೆಗೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು. ಧರ್ಮ ಸಹ ಈ ದೇಶದ ಒಂದು ವಾಸ್ತವ ಅಷ್ಟೇ ಅಲ್ಲ, ಪ್ರಪಂಚದ ವಾಸ್ತವ. ಅದು ಒಂದೊಂದು ರೀತಿಯಲ್ಲಿ ಒಂದೊಂದು ಇರ್ಬೋದು. ಆದರೆ ಪ್ರಭುತ್ವ ಯಾವುದೇ ಜೊತೆಯಲ್ಲಿ ಗುರುತಿಸ್ಕೋಬಾರ್ದು, ಅದು ನಿಜವಾದ ಜಾತ್ಯತೀತತೆ. ನಿಜವಾದ ಸೆಕ್ಯುಲರಿಸಮ್ ಅಂದ್ರೆ ಏನಂದ್ರೆ, ಪ್ರಭುತ್ವ ಯಾವುದೋ ಒಂದು ಧರ್ಮದ ಜೊತೆ ಗುರುತಿಸ್ಕೊಳ್ಬಾರದು ಅನ್ನೋಂಥದ್ದೇ ಬಹಳ ಮುಖ್ಯವಾದ್ದು. ಯಾಕೆ ಧರ್ಮದ ಬಗ್ಗೆ ಇಷ್ಟು ಹೇಳ್ತಿದ್ದೀನಿ ಅಂತಂದರೆ, ಜನಗಳಲ್ಲಿ ನಂಬಿಕೆ ಇದೆ. ನಂಬಿಕೆ ಮತ್ತು ಮೂಢನಂಬಿಕೆಗಳನ್ನು ವಿಂಗಡಿಸೋದಿದೆಯಲ್ಲ, ಆ ವಿಂಗಡಿಸುವಂಥ ಕಷ್ಟವನ್ನು ಸಹ ಅನೇಕರು ನಮ್ಮ ಸ್ನೇಹಿತರು ತಗೊಂಡಿದ್ದಾರೆ. ಸಕಾರಾತ್ಮಕವಾದಂಥ ಆಂದೋಲನಗಳು ನಮ್ಮಲ್ಲಿ ನಡೀತಾ ಇರೋದನ್ನು ನಾವು ನೋಡಿದ್ದೇವೆ. ಅಲ್ಲಿ ಲೆನಿನ್ ಅಂತ ಒಬ್ಬ, ಲೆನಿನ್ ಬಹಳ ದೊಡ್ಡ ಕ್ರಾಂತಿಕಾರಿ. ನೀವು ಲೆನಿನ್ ವಿಚಾರಧಾರೆಯನ್ನು ಒಪ್ತಿರೋ ಬಿಡ್ತಿರೋ, ಅದು ರಷ್ಯಾದಲ್ಲಿ ಕ್ರಾಂತಿ ಮಾಡ್ದ ಅನ್ನೋ ಚಾರಿತ್ರಿಕ ಸತ್ಯವನ್ನು ಒಪ್ಪದೇ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಆತ ಹೇಳ್ತಾನೆ, ಧಾರ್ಮಿಕ ನಂಬಿಕೆಯುಳ್ಳವರೂ ಸಹ ನನ್ನ ಪಡೆಯನ್ನು ಸೇರಿಸ್ಕೊಳ್ಬಹುದು ಅಂತ ಹೇಳ್ದ ಲೆನಿನ್ ಥರದವ್ ನಂಗೆ ಹೇಳಕ್ಕೆ ಕಾರಣ ಏನಂದ್ರೆ, ಜನಗಳಲ್ಲಿ ಧಾರ್ಮಿಕ ನಂಬಿಕೆ ಅನ್ನೋದೊಂದು ಇರುತ್ತೆ, ಅದನ್ನ ಏಕಾಏಕಿ ನಾವು ಕಿತ್ತಾಕೋಕ್ ಸಾಧ್ಯ ಇಲ್ಲ ಅನ್ನುವ ವಾಸ್ತವದ ಅರಿವಿತ್ತು. 1975ರಲ್ಲಿ ಚೈನಾದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆಯನ್ನು ಮಂಡಿಸಿ ಅನುಮೋದನೆ ಪಡ್ಕೊಂಡ್ರು. ಚೈನಾ ಒಂದು ದೊಡ್ಡ ಕಮ್ಯುನಿಸ್ಟ್ ದೇಶ, ಅದರಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಒಂದು ಮಸೂದೆಯನ್ನು ಮಂಡಿಸಿದ್ರು. ಅದರ ಅರ್ಥ ಏನಂತಂದ್ರೆ, ಜಾತಿ ಧರ್ಮಗಳು ನಮ್ಮಲ್ಲಿ ಇರುತ್ತವೆ, ಆದರೆ ಧರ್ಮದ ಹೆಸರಿನಲ್ಲಿ ದ್ವೇಷದ ದ್ವೀಪಗಳನ್ನು ಸೃಷ್ಟಿಸೋದು ಅಮಾನವೀಯವಾದದ್ದು. ಜಾತಿಯ ಹೆಸರಿನಲ್ಲಿ ಮೇಲು ಕೀಳುಗಳನ್ನು ಸೃಷ್ಟಿ ಮಾಡಿ ಒಬ್ಬರನ್ನ ಹೊರಕ್ದಬ್ಬೋದು, ನಾವು ಮಾತ್ರ ಶ್ರೇಷ್ಠ ಅಂದ್ಕೊಳ್ಳೋದು ಅಮಾನವೀಯವಾದದ್ದು. ಇಷ್ಟು ವಿವರಣೆ ನಾನು ಯಾಕೆ ಕೊಡ್ತಿದ್ದೀನಿ ಅಂದರೆ, ಕುವೆಂಪು ಅವರಲ್ಲೂ ಒಂದು ಆಧ್ಯಾತ್ಮಿಕತೆ ಇತ್ತು. ಅವರು ಧರ್ಮವನ್ನ ಇಡಿಯಾಗಿ ನಿರಾಕರಿಸಿದವರಲ್ಲ ಅವರು, ಕುವೆಂಪು ಅವರು. ಆದರೆ ಅವರ ಆಧ್ಯಾತ್ಮಿಕತೆಗೆ ಒಂದು ಸಾಮಾಜಿಕ ಆಯಾಮ ಇತ್ತು ಅನ್ನೋದನ್ನು ಮರಿಬಾರ್ದು. ಅದಕ್ಕೊಂದು ಸಾಮಾಜಿಕ ಆಯಾಮ ಇತ್ತು. ಬಹುಶಃ ಕನ್ನಡದಲ್ಲಿ, ನನಗೆ ಹೊರಗಡೆ ಸಾರ್ವಜನಿಕ ವಲಯ ಹೇಳ್ತಾ ಇಲ್ಲ, ಸಾಹಿತ್ಯಿಕವಾಗಿ ಹೇಳೋದಾದರೆ ಕನ್ನಡದಲ್ಲಿ ಆಧ್ಯಾತ್ಮಿಕತೆಗೆ ಸಾಮಾಜಿಕ ಆಯಾಮವನ್ನು ತಂದ ಕೃತಿಗಳನ್ನು ಕೊಟ್ಟಂಥವರು ಕುವೆಂಪು ಅವರು. ಹಾಗಾಗಿ ಅವರ ಆಧ್ಯಾತ್ಮಿಕತೆ ಮತ್ತು ವೈಚಾರಿಕತೆ ಜೊತೆಗೆ ವೈಜ್ಞಾನಿಕತೆ ಇದನ್ನು ಬೆರೆಸ್ತಾ ಹೋಗ್ತಾರೆ. ಇದು ಕೆಲವರಿಗೆ ಮೇಲ್ನೋಟಕ್ಕೆ ದ್ವಂದ್ವ, ಇದು ವೈರುಧ್ಯ, ಪರಸ್ಪರ ಇರೋಕ್ಕೆ ಸಾಧ್ಯವೇ ಅಂತ ಅನ್ನಿಸ್ಬೋದು. ಆದರೆ ಅವರು ಬೆಳೆದು ಬಂದ ಬಗೆ,
ಅವರಿದ್ದಂತಹ ಹಿನ್ನೆಲೆ, ಅವತ್ತಿನ ಕಾಲದ ಚಾರಿತ್ರಿಕ ಸನ್ನಿವೇಶ, ಇವುಗಳನ್ನೆಲ್ಲ ನೋಡಿದಾಗ ಕುವೆಂಪು ಅವರ ಒಂದು ವೈಚಾರಿಕ ವ್ಯಕ್ತಿತ್ವ ರೂಪುಗೊಂಡೋದರಲ್ಲಿ ಅವತ್ತಿನ ಚಾರಿತ್ರಿಕ ಸಂದರ್ಭದ ಪ್ರಭಾವ ಸಹ ಬಹಳ ದೊಡ್ಡದಾಗಿದೆ ಅಂತ ನಾನು ಹೇಳಬೇಕಾಗಿರುತ್ತೆ. ಇನ್ನೂ ಹೇಳೋದಾದರೆ ಕುವೆಂಪು ಅವರನ್ನು ನಾನು ಒಬ್ಬ ಸಾಹಿತ್ಯಿಕವಾದ ಒಬ್ಬ ಸೋಷಿಯಲ್ ಆಕ್ಟಿವಿಸ್ಟ್ ಅಂತ ಕರೆಯೋಕ್ಕೆ ಇಷ್ಟಪಡ್ತೇನೆ. ಒಬ್ಬ ಸೋಷಿಯಲ್ ಆಕ್ಟಿವಿಸ್ಟ್ ಇರಬೇಕಾಗಿರುವಂಥ ಎಲ್ಲ ಗುಣಗಳು ಅವರ ಸಾಹಿತ್ಯದಲ್ಲಿದೆ. ನಾವು ಸಾಮಾಜಿಕ ಕ್ರಿಯಾಕರ್ತರು ಅಂತ ಏನು ಕರಿತೇವೆ ಆ ಎಲ್ಲವನ್ನೂ ನೀವು ಅವರ ವಿಚಾರಧಾರೆಯಲ್ಲಿ ಗಮನಿಸ್ಬೋದು, ಅವರ ಅನೇಕ ಕವಿತೆಗಳಲ್ಲಿ ಗಮನಿಸ್ಬೋದು. ಅಂದರೆ ಒಟ್ಟು ವಿಚಾರಧಾರೆನೇ ಒಬ್ಬ ಸೋಷಿಯಲ್ ಆಕ್ಟಿವಿಸ್ಟ್ ಕುವೆಂಪು ಅಂತ ಅನ್ನೋಷ್ಟರ ಮಟ್ಟಿಗೆ ಇದೆ. ಅದು ಯಾಕಾಗಿದೆ ಅಂತ ಅಂದರೆ ಅವರ ಎಲ್ಲ ಚಿಂತನೆಗಳ ಹಿಂದೆ ಇರತಕ್ಕಂಥದ್ದು ಜನ ಬದಲಾಗಬೇಕು, ಜನರ ವೈಚಾರಿಕ ದೃಷ್ಟಿ ಬದಲಾಗಬೇಕು. ಅದು ಬದಲಾದರೆ ಸಮಾಜ ಬದಲಾಗುತ್ತೆ ಅಂತ. ಅಂದರೆ ಜನ ಮತ್ತು ಸಮಾಜವನ್ನು ಒಟ್ಟಿಗೆ ನೋಡ್ತಕ್ಕಂಥ ಒಂದು ದೃಷ್ಟಿಕೋನ ಅವರಲ್ಲಿತ್ತು. ಈಗ ಒಕ್ಕೂಟ ವ್ಯವಸ್ಥೆಯನ್ನು ಕುರಿತು ಮಾತಾಡ್ತೇವೆ ನಾವು. ಅವರ ವಿಚಾರಧಾರೆಯಲ್ಲಿ ಬಹಳ ಮುಖ್ಯವಾದದ್ರಲ್ಲಿ ಇದು ಒಂದು ಒಕ್ಕೂಟ ವ್ಯವಸ್ಥೆ. ಎಷ್ಟು ಮಟ್ಟಿಗೆ ಅಂದರೆ ಅವರು ಒಂದು ಕಡೆ ಬರೀತಾರವರು, ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಭಾರತ ತಾಯಿ ಇದಳಲ್ಲ, ಮಗಳು ಹಾಳಾಗಿ ತಾಯಿ ಬೆಳೆಯುವುದು ಸಾಧ್ಯವಿಲ್ಲ ಅಂತ ಬರೀತಾರೆ. ಮಗಳು ಹಾಳಾಗಿ ತಾಯಿ ಬೆಳೆಯುವುದು ಸಾಧ್ಯವಿಲ್ಲ. ಈಗ ನಾವು ಕನ್ನಡಿಗರು, ಪಕ್ಕದಲ್ಲಿ ತಮಿಳರಿದ್ದಾರೆ, ಮಲಯಾಳಿಗಳಿದ್ದಾರೆ, ಹಾಗೆಯೇ ತೆಲುಗರಿದ್ದಾರೆ, ನಾವೆಲ್ಲ ಸೋದರಿಯರು ಇವರೆಲ್ಲರೂ. ನಿಜ, ತಾಯಿ ನಮ್ಮ ಭಾರತವೇ ನಮ್ಮ ತಾಯಿ. ಆದರೆ ಮಗಳು ಹಾಳಾಗಿ ತಾಯಿ ಬೆಳೆಯುವುದು ಸಾಧ್ಯವಿಲ್ಲ. ಅಂದರೆ ಇವರ ಪ್ರಾದೇಶಿಕತೆ ಹೇಳಿದ್ದಲ್ಲ, ರಾಷ್ಟ್ರೀಯತೆ ಮತ್ತು ಪ್ರಾದೇಶಿಕತೆಗಳನ್ನು ಒಟ್ಟಿಗೆ ನೋಡುವ ದೃಷ್ಟಿಕೋನ ಏನು ಅಂತ ಅಂದರೆ, ನಿಜ ಭಾರತ ನಮ್ಮ ತಾಯಿ ನಿಜ. ಆದರೆ ಭಾರತ ಉದ್ಧಾರ ಆಗಬೇಕಾದ್ರೆ, ಭಾರತ ಬೆಳಿಬೇಕಾದ್ರೆ, ಭಾರತದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ಮಗಳು ಇದಲ್ಲ, ಮಗಳನ್ನು ಹಾಳು ಮಾಡಬಾರ್ದು ನಾವು. ಇವತ್ತು ಎಷ್ಟು ಬಹಳ ಮುಖ್ಯ ಯೋಚನೆ ಮಾಡಿ ನೀವು. ನಾವು ರಾಜಕೀಯ ಚರ್ಚೆಗೆ ಹೋದರೆ ಕೇಂದ್ರ ಮತ್ತು ರಾಜ್ಯದ ಸಂಬಂಧಗಳು ಹೇಗಿವೆ ಅನ್ನೋದೆಲ್ಲ ಗೊತ್ತಿದೆ. ಅದನ್ನು ಪಕ್ಷಗಳು ಹೇಗೆ ಮಾತಾಡ್ತಿವೆ, ಏನೇನು ಚರ್ಚೆ ನಡೀತಿದೆ ನಮಗೆ ಗೊತ್ತಿದೆ. ಆದರೆ ಒಕ್ಕೂಟ ವ್ಯವಸ್ಥೆಯ ಕಲ್ಪನೆ ಇದೆಯಲ್ಲ, ಇದು ಸಂವಿಧಾನ ಬರುವುದಕ್ಕಿಂತ ಮುಂಚೆಯೇ ಕುವೆಂಪು ಅವರು ಪ್ರತಿಪಾದಿಸಿದಂಥದ್ದು. ಅದು ಬಹಳ ಮುಖ್ಯವಾದದ್ದು. ಅಷ್ಟ್ಯಾಕೆ ಅವರ ನಾಡಗೀತೆ ಇದೆಯಲ್ಲ, ನಾಡಗೀತೆಯಲ್ಲಿಯೇ ಒಕ್ಕೂಟ. ಭಾರತ ಜನನಿಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ. ಭಾರತ ಜನನಿಯ ತನುಜಾತೆ, ಆದರೆ ಜಯ ಹೇ ಅಂದಿದ್ದು ಕರ್ನಾಟಕ ಮಾತೆಗೆ. ಆ ಜಯ ಹೇ ಎನ್ನುವ ಪದವನ್ನು ಬಳಸೋದಿದೆಯಲ್ಲ, ಅಂದರೆ ಭಾರತ ತಾಯಿ ಇದ್ದಾಗೆ, ಆದರೆ ಕರ್ನಾಟಕ ಮಗಳು ನಿಜ. ಆದರೆ ಕರ್ನಾಟಕಕ್ಕೆ ಜಯವಾಗದೆ ಭಾರತಕ್ಕೆ ಜಯವಾಗೋದಿಲ್ಲ. ಇವೆರಡರ ಒಂದು ಆಂತರಿಕವಾದ ಅವಿನಾಭಾವ ಸಂಬಂಧ ಇದೆಯಲ್ಲ, ಅದನ್ನು ಏಕಕಾಲಕ್ಕೆ ರಾಷ್ಟ್ರೀಯತೆ ಮತ್ತು ಪ್ರಾದೇಶಿಕತೆಗಳನ್ನು ಏಕಕಾಲಕ್ಕೆ ಬೆಸೆದಂತಹ ಒಂದು ವಿಚಾರಧಾರೆಯನ್ನು ಕುವೆಂಪು ಅವರು ನಿರಂತರವಾಗಿ ಪ್ರತಿಪಾದಿಸ್ತಾ ಬಂದಿರೋದನ್ನು ನಾವು ನೋಡ್ತೇವೆ. ಇದು ಮೇಲ್ನೋಟಕ್ಕೆ ಕೆಲವರಿಗೆ ವೈರುಧ್ಯ ಅನ್ಸುತ್ತೆ, ವೈರುಧ್ಯ ಅಲ್ಲ. ಅದು ಎರಡೂ ಏಕಕಾಲದಲ್ಲಿ ಹೇಳ್ತಾ ಬಂದರು. ಇನ್ನು ಬಹಳ ಮುಖ್ಯವಾಗಿ ನಾನಾಗಲೇ ಧಾರ್ಮಿಕ ಮೂಲಭೂತವಾದದ ಬಗ್ಗೆ ಮಾತಾಡಿದೆ. ನಾನು ಧಾರ್ಮಿಕ ಮೂಲಭೂತವಾದ ಇದೆಯಲ್ಲ, ಅದೇ ಪದಗಳನ್ನು ಬಳಸದೆ ಹೋದರೂ ಸಹ ಅದನ್ನು ತಮ್ಮದೇ ಆದಂಥ ಪರಿಭಾಷೆಯಲ್ಲಿ ಹೇಳ್ತಾರೆ. ಮತಭ್ರಾಂತಿ ಇಲ್ಲದ ಆಧ್ಯಾತ್ಮಿಕತೆ. ಅವರ ಆಧ್ಯಾತ್ಮಿಕತೆ ಇದೆಯಲ್ಲ, ಮತಭ್ರಾಂತಿ ಇಲ್ಲದ್ದು. ಮತ ಅನ್ನೋದು ಒಂದು ಭ್ರಾಂತಿ. ನೀವು ಆ ಮತವನ್ನು ಬಿಡದೆ ಹೋದರೆ ನೀವು ಧಾರ್ಮಿಕರು ಅಲ್ಲ, ಆಧ್ಯಾತ್ಮಿಕರು ಅಲ್ಲ ಅಂತ. ಮತಗಳು ಹೇಗಿವೆ ಅಂದರೆ ಹೊಲಸಿಟ್ಟಿರುವಂಥ ಅಂಗಿಗಳಿದ್ದಾಗೆ. ಆಗಲೇ ಹೊಲಸಿಟ್ಬಿಟ್ಟಿದ್ದಾರೆ, ಆ ಅಂಗಿಗೆ ನಾವು ಹೊಂದ್ಕೋಬೇಕು. ಆದರೆ ನಮಗೆ ಬೇಕಾಗಿರತಕ್ಕಂಥದ್ದು ಏನಂದರೆ ನಮ್ಮ ಅಳತೆಗೆ ಅನುಗುಣವಾಗಿ ನಮ್ಮ ಅದು ಭೌತಿಕವಾದನ್ನು ಹೇಳ್ತಾರೆ, ಕೇವಲ ಭೌತಿಕ ಅಲ್ಲ, ಅದು ಆಧ್ಯಾತ್ಮಿಕ. ಅದು ನಾವು ಅಂಗಿಯನ್ನು ನಮಗೆ ಬೇಕಾದಾಗ ಒದಗಿಸ್ಕೋಬೇಕೇ ಹೊರತು ರೆಡಿಮೇಡ್ ಅಂಗಿಗಳಲ್ಲ. ಅಂದರೆ ಧರ್ಮದ ಹೆಸರಿನಲ್ಲಿ, ಆಧ್ಯಾತ್ಮದ ಹೆಸರಿನಲ್ಲಿ ಸಿದ್ಧ ಮಾದರಿಗಳನ್ನೇ ಅನುಸರಿಸಬೇಕು ಅಂತಿಲ್ಲ. ನಮಗೆ ಹೊಂದಿಕೆ ಆಗತ್ತೆ, ನನಗೊಂದು ಹೊಂದಿಕೆ ಆಗುತ್ತೆ, ಇನ್ನೊಬ್ರಿಗೆ ಇನ್ನೊಂದು ಹೊಂದಿಕೆ ಆಗುತ್ತೆ. ನಮ್ಮ ಅಂಗಿಗಳನ್ನು ನಾವೇ ಹೋಲಿಸ್ಕೊಳ್ಬೇಕು ಅನ್ನೋದ್ರ ಮುಖಾಂತರವಾಗಿ ಧಾರ್ಮಿಕ ಸ್ವಾತಂತ್ರ್ಯದ ಪ್ರತಿಪಾದನೆಯನ್ನು ಅವರು ಮಾಡಿದರು. ಅಂದರೆ ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋದು ಬಹಳ ಮುಖ್ಯ ಅಂತ ಹೇಳಿದರು ಅವರು. ಅಂದರೆ ಮತಧರ್ಮಗಳು ಇದಾವಲ್ಲ, ಅವು ಮಾಡ್ತಿರುವಂಥ ಅಪಾಯಕಾರಿಯಾದಂಥ ನೆಲೆ ಏನು ಅಂತಂದರೆ ಜಡಗೊಂಡಂತಹ ಸಿದ್ಧ ಮಾದರಿಗಳನ್ನು ನಮ್ಮೆದುರುಗಡೆ ಇಟ್ಟಿವೆ. ಆದರೆ ನಿಜವಾಗಿ ಆಗಬೇಕಾಗಿರೋದೇನೆಂದರೆ ಚಲನಶೀಲತೆ. ಜಡತೆ ಮತ್ತು ಚಲನಶೀಲತೆಗಳ ನಡುವಿನ
ಸಂಘರ್ಷ ಇದೆಯಲ್ಲ, ಅದು ಬಹುಶಃ ಪ್ರಪಂಚದ ಬಹು ದೊಡ್ಡ ಸಂಘರ್ಷ. ಅದು ಒಂದು ಕಡೆ ಜಡತೆ ಇರುತ್ತೆ, ಇನ್ನೊಂದು ಕಡೆ ಚಲನಶೀಲತೆ ಇರುತ್ತೆ. ಒಂದೇ ಮನೆಯಲ್ಲಿ ನೀವು ಜಡತೆ ಮತ್ತು ಚಲನಶೀಲತೆ ಎರಡನ್ನೂ ಕಾಣೋದಕ್ಕೆ ಸಾಧ್ಯ. ವಿಶೇಷವಾಗಿ ಸಂಸ್ಕೃತಿಯ ವಿನ್ಯಾಸಗಳಲ್ಲಿ ಒಂದೇ ಮನೆಯಲ್ಲಿ ಚಲನೆಯೇ ಇಲ್ಲದೆ ಇರುವಂತಹ ಜಡ ಸಂಪ್ರದಾಯದ ವ್ಯಕ್ತಿತ್ವದವರೂ ಇರೋಕ್ಕೆ ಸಾಧ್ಯ. ಅದೇ ಸಂದರ್ಭದಲ್ಲಿ ಅದೇ ಮನೆಯಲ್ಲಿ ಆ ಜಡತೆಯನ್ನು ಮೀರಿದ ಚಲನಶೀಲ ವ್ಯಕ್ತಿತ್ವದವರು ಇರೋಕ್ಕೆ ಸಾಧ್ಯ. ಇದು ಇಡೀ ದೇಶಕ್ಕೂ ಅನ್ವಯಿಸುತ್ತೆ. ಹಾಗಾಗಿ ಪ್ರಪಂಚದ ಒಟ್ಟು ಚರಿತ್ರೆಯ ಒಳಗಡೆ ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಜಡತೆ ಮತ್ತು ಚಲನಶೀಲತೆಗಳ ನಡುವಿನ ಸಂಘರ್ಷ ಒಂದು ನಡೀತಾನೇ ಇದೆ. ಕಡೆಗೆ ನಾವೆಲ್ಲ ಮೆಚ್ಕೊಳ್ಳೋದೇನೆಂದರೆ ನಮ್ಮ ಕಾಲಕ್ಕೂ ಪ್ರಸ್ತುತವಾದ ಚಲನಶೀಲತೆಯನ್ನು ನಾವು ಮೆಚ್ಕೊಳ್ತೇವೆ. ಇದು ಸಹ ಒಂದು ಕಾಲದಲ್ಲಿ ಜಡ ಆದರೆ ಅದನ್ನು ಮೀರಿದ ಇನ್ನೊಂದು ಚಲನಶೀಲತೆ ಉಟ್ಕೊಳ್ತಾ ಇರುತ್ತೆ. ಇದು ಕುವೆಂಪು ಅವರ ಮತಭ್ರಾಂತಿ ಮೀರಿದ ಆಧ್ಯಾತ್ಮಿಕತೆ ಇದೆಯಲ್ಲ, ಆ ಪರಿಕಲ್ಪನೆಯಲ್ಲಿ ಇರೋದೇನೇನೆ ಜಡತೆಯನ್ನು ಮೀರಿದ ಚಲನಶೀಲತೆಯ ಒಂದು ಪರಿಕಲ್ಪನೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆಮೇಲೆ ಈ ಸಮಾನತೆಯನ್ನು ಕುರಿತಂತೂ ನಾನು ಉದಾಹರಣೆ ಕೊಡಬೇಕಾಗಿಲ್ಲ. ಇಲ್ಲಿರೋರಿಗೆ ಬಹಳಷ್ಟು ಜನಕ್ಕೆ ಗೊತ್ತಿದೆ. ಬಹಳ ಸರಳವಾದ್ದು ಅಂತ ಅಂದರೆ ನಮಗೆ ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಂಪಾಲು, ಇಂಥ ಅನೇಕ. ಆಮೇಲೆ ಶ್ರೀಸಾಮಾನ್ಯನೇ ಭಗವದ್ ಮಾನ್ಯಂ ಅಂತಾರೆ. ಶ್ರೀಸಾಮಾನ್ಯನೇ ನಿಜವಾಗಿ ದೇವರಿಂದ ಮಾನ್ಯನಾಗ್ತಕ್ಕಂಥವನು ಅನ್ನುವಂಥ ಕಲ್ಪನೆಗಳಿರ್ಬೋದು. ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಾಗ ಸೌಹಾರ್ದತೆಯ ಕಲ್ಪನೆ ಇರ್ಬೋದು. ಸಹಿಷ್ಣುತೆಯ ಕಲ್ಪನೆ, ಅದು ಸಹಿಷ್ಣುತೆಗೆ 1928 ಹುಟ್ಟಿದ್ದು ಇದು. ಅಂದರೆ ಇವತ್ತು ಸಮಾನತೆ ಬೇಕು ಅಂತೀವಿ, ಸೌಹಾರ್ದತೆ ಬೇಕು ಅಂತೀವಿ, ಜಾತಿವಾದ ಬೇಡ ಅಂತೀವಿ, ಧಾರ್ಮಿಕ ಮೂಲಭೂತವಾದ ಬೇಡ ಅಂತೀವಿ. ಇದು ಇವತ್ತಿನ ಸ್ಥಿತಿ, ನಮ್ಮ ನಿರೀಕ್ಷೆಗಳು. ಇದು ಆ ನಿರೀಕ್ಷೆಗಳಿಗೆ ಹೊಂದುವ ವಿಚಾರಧಾರೆಗಳು ಪ್ರಜಾಪ್ರಭುತ್ವ ಬರುವುದಕ್ಕಿಂತ ಮುಂಚಿನಿಂದಲೂ ಕುವೆಂಪು ಅವರಲ್ಲಿ ಬೆಳೆದು ಬಂದಿದೆ ಅನ್ನೋದೇನೆ ಅವರ ವಿಚಾರಧಾರೆಯ ಒಂದು ಮಹತ್ವ. ನಾವು ಅದನ್ನು ನಮ್ಗೆ ಯಾವುದೋ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದಾಗಲೂ ಸಹ ಅವರ ವಿಚಾರ, ಇವರೊಬ್ಬರದೇ ಅಲ್ಲ, ಯಾರದೇ ವಿಚಾರಧಾರೆಯನ್ನು ಚಾರಿತ್ರಿಕ ಸಂದರ್ಭದ ಹಿನ್ನೆಲೆಯಲ್ಲಿ ನೋಡಬೇಕಾಗಿರುತ್ತೆ ಅಂತ ನಾನು ನಂಬ್ಕೊಂಡಿದ್ದೇನೆ. ಹಾಗಾಗಿ ಕುವೆಂಪು ಜಾತಿವಾದದ ವಿರೋಧಿ, ಧಾರ್ಮಿಕ ಮೂಲಭೂತವಾದದ ವಿರೋಧಿ, ಸಮಾನತೆಯ ಪರವಾಗಿರ್ತಕ್ಕಂಥವ್ರು, ಸೌಹಾರ್ದತೆಯ ಪರವಾಗಿರ್ತಕ್ಕಂಥವ್ರು. ಆದ್ದರಿಂದ ಇವತ್ತಿಗೂ ಪ್ರಸ್ತುತರಾದಂಥವರು ಕುವೆಂಪು ಅವರು. ಹಾಗಾದರೆ ಅವರು ವೈರುಧ್ಯಗಳನ್ನು ಮೀರಿದ ಬಗೆ ಹೇಗೆ? ಇದು ನನ್ನನ್ನು ಅನೇಕ ಸಂದರ್ಭದಲ್ಲಿ ಕಾಡಿಸಿರೋದು. ವೈರುಧ್ಯಗಳಿರಲಿಲ್ಲವೇ? ಮೇಲ್ನೋಟಕ್ಕೆ ವೈರುಧ್ಯ ಅದು. ನೋಡಿ, ಭಾವುಕತೆ ಮತ್ತು ಬೌದ್ಧಿಕತೆ ಎರಡೂ ಇತ್ತು ಅವರಲ್ಲಿ. ಭಾವುಕತೆ ಇತ್ತು, ಬೌದ್ಧಿಕತೆ ಇತ್ತು. ಭಾವಬುದ್ಧಿಗಳ ಮಲ ವಿದ್ಯುತ್ ಆಲಿಂಗನ ಅಂತಾರೆ ಅವರು. ಭಾವಬುದ್ಧಿಗಳ ಮಲ ವಿದ್ಯುತ್ ಆಲಿಂಗನ ಅನ್ನೋದ್ರಲ್ಲೇನೆ ಆ ವಿದ್ಯುತ್ ಆಲಿಂಗನದ ನಿಘಂಟಿನ ಅರ್ಥ ಹೇಳಕ್ ಹೋದ್ರೆ ಅದರ ಸೊಗಸೆ ಹೊರಟೋಗ್ಬಿಡುತ್ತೆ, ಅದರ ಚೆಲುವು ಹೊರಟೋಗ್ಬಿಡುತ್ತೆ. ಅದು ಅಂದರೆ ಒಂದು ಕಡೆ ಭಾವುಕತೆ ಇದೆ, ಇನ್ನೊಂದು ಕಡೆ ಬೌದ್ಧಿಕತೆ ಇದೆ ಅವರಲ್ಲಿ. ರಮ್ಯತೆ ಇದೆ, ವೈಚಾರಿಕತೆ ಇದೆ, ವಿಚಾರವಾದ ಇದೆ, ಭಕ್ತಿವಾದ ಇದೆ. ಅವರಲ್ಲಿ ಭಕ್ತಿವಾದ ಸಹ ಯಾವ ಥರದ್ದು ಅಂದರೆ, ಭಕ್ತಿವಾದ ನೀವು ಕುರಿ ಕೋಳಿ ಇತ್ಯಾದಿಗಳನ್ನೇ ದೇವರಿಗೆ ನೈವೇದ್ಯ ಮಾಡಬೇಕು ಅಂತ ಏನಿಲ್ಲ. ಭಕ್ತಿಯಿಂದ ತೃಣವನ್ನು ನೀವು ನೈವೇದ್ಯ ಮಾಡಿದರೂ ದೇವರು ತೃಪ್ತರಾಗ್ತಾನೆ ಅಂತ ಹೇಳ್ತಾರೆ. ನೀವು ಇಂಥದನ್ನೇ ಕೊಡಬೇಕಪ್ಪ ದೇವರಿಗೆ, ಇಲ್ದಿದ್ರೆ ಅವ್ನು ತೃಪ್ತರಾಗಲ್ಲ. ದೇವ್ರು ಕೇಳೋದೇ ಇಲ್ಲ ಪಾಪ, ಅವನು ಏನೂ ಕೇಳೋದಿಲ್ಲ, ಹಂಗೆ ಕೂತಿರ್ತಾನೆ. ದೇವ್ರು ಇರೋದೇ ಆದರೆ ಏನೂ ಕೇಳದೆ ಕೂತಿರ್ತಾನೆ ದೇವರು. ಆದರೆ ಅವನು ಕೇಳ್ತಾನೆ ಅಂಥೇಳಿ ಅವ್ರ ಪರವಾಗಿರೋ ಏನನ್ನು ಮೈಕುಗಳು ಹೇಳ್ತಾ ಇರುತ್ತವೆ ಅಷ್ಟೇನೇನೆ. ಅದರಿಂದ ಇವರ ಭಕ್ತಿವಾದ ಇದೆಯಲ್ಲ, ಅದು ಯಾವತ್ತೂ ದೇವರ ದುರುಪಯೋಗಕ್ಕೆ ವಿರುದ್ಧವಾದದ್ದು. ಅಂದರೆ ಒಂದು ಕಡೆ ವಿಚಾರವಾದನೂ ಇದೆ, ಭಕ್ತಿವಾದನೂ ಇದೆ. ಒಂದು ಕಡೆ ಸಾಮಾಜಿಕತೆ ಇದೆ, ಆಧ್ಯಾತ್ಮಿಕತೆ ಇದೆ, ಭಾವುಕತೆ ಇದೆ, ಬೌದ್ಧಿಕತೆ ಇದೆ, ರಮ್ಯತೆ ಇದೆ, ವೈಚಾರಿಕತೆ ಇದೆ. ಇದನ್ನು ನೀವು ನೋಡಿ. ಹಾಗಾದರೆ ಭಾವುಕತೆ ಬೌದ್ಧಿಕತೆ ಎತ್ತಿರಲ್ಲ ಹೇಗೆ ಅಂತ ಅವರನ್ನು ನಿಸರ್ಗ ಕವಿ ಇತ್ಯಾದಿ ನಾವೆಲ್ಲ ಹೇಳೋದು ರೂಢಿನೇ ಅವರನ್ನು. ಕುವೆಂಪು ಅಂದ ಕೂಡಲೇ ಮಲೆನಾಡು. ನಾನಂತೂ ಬಿಡಿ ಮಲೆನಾಡಿನವನಲ್ಲ, ನಾನು ಜಾಲಿ ಮರದವನು ಅಂತ ಮೊದಲಿಂದ ಹೇಳ್ಕೊಂಡು ಬಂದಿದ್ದೀನಿ. ಅದು ಬೇರೆಯೇ ವಿಚಾರ ಆಗುತ್ತೆ, ಅಲ್ಲಿ ಹೋಗೋದಿಲ್ಲ ನಾನು. ಆದರೆ ಅವರ ನಿಸರ್ಗವನ್ನು ಕುರಿತ ಅವರ ಪ್ರೀತಿ ಇದೆಯಲ್ಲ, ಕೇವಲ ನಿಸರ್ಗವನ್ನು ಕುರಿತದ್ದಲ್ಲ ಅದು. ಅವರು ನಿಸರ್ಗದಲ್ಲಿ ದೇವರನ್ನು ಕಂಡಂಥವರು, ನಿಸರ್ಗದಲ್ಲಿ ದೇವರನ್ನು ಕಾಣ್ತಾರೆ ಅವರು. ಹಾಗಾಗಿ ನಿಸರ್ಗ ಅನ್ನೋದು ಅವ್ರಿಗೆ ಕೇವಲ ನಿಸರ್ಗ ಆಗಿರಲಿಲ್ಲ ಅವ್ರದ್ದು ಅಂತ. ಅಷ್ಟೇ ಅಲ್ಲ, ಅವರ ಅನೇಕ ರಮ್ಯ ಅಂತ ಕರೆಸಿಕೊಳ್ಳುವ ಕವಿತೆಗಳನ್ನು ನಾವು ಸರಿಯಾಗಿ ಓದಿಕೊಂಡ್ರೆ ಗೊತ್ತಾಗತ್ತೆ,
ಅದರಲ್ಲಿ ರಮ್ಯ ಅಲ್ಲದೇ ಇರುವ, ನಮ್ಮಲ್ಲಿ ಆಘಾತವನ್ನು, ಆತಂಕವನ್ನು ಹುಟ್ಟಿಸ್ತಕ್ಕಂತಹ ಪರಿಭಾಷೆ ಮತ್ತು ಸನ್ನಿವೇಶಗಳನ್ನು ಚಿತ್ರಿಸ್ತಾರೆ ಅವರು. ವರ್ಷ ಭೈರವ ಅಂತ ಕರೀತಾರೆ. ವರ್ಷ ಭೈರವ, ಮುಂಗಾರಸೂರಿ ಅಂತ ಒಂದು ಪದ ಬರುತ್ತೆ ಒಂದು ಕಡೆ. ಮುಂಗಾರಸೂರಿ, ನೀವು ಲೆಕ್ಕ ಹಾಕಿ, ಮುಂಗಾರ ಅಂದ ಕೂಡಲೇ ನಾವು ಸಂಭ್ರಮಿಸ್ಬೇಕು. ಒಬ್ಬ ರಮ್ಯ ಕವಿ ಹೇಗಿರ್ತಾರೆ, ಅಬ್ಬಾ ಎಷ್ಟು ಚೆನ್ನಾಗಿ ಬರ್ತಿದ್ಯಪ್ಪ ಮುಂಗಾರು ಅನ್ಬಹುದು. ಆದರೆ ಮುಂಗಾರಸೂರಿ ಅಂತ ಕರೀತಾರೆ. ಅಂದರೆ ನಿಸರ್ಗದ ಒಳಗಡೆ ನಿಸರ್ಗ ಭೈರವನಾಗಿಯೂ ಬರಬಲ್ಲದು, ಅಸೂರಿಯಾಗಿಯೂ ಬರಬಲ್ಲದು, ಹಾಗೆ ರಮ್ಯತೆಯನ್ನು ಕೊಡಬಲ್ಲದು. ಈ ಇದಿದೆಯಲ್ಲ, ಒಂದು ಬದುಕಿನಲ್ಲಿರುವ ವೈರುಧ್ಯಕ್ಕೆ ಪ್ರಕೃತಿಯನ್ನ ರೂಪಕವಾಗಿ ಬಳಸ್ಕೊಳ್ಳೋದಿದೆಯಲ್ಲ, ಅದನ್ನ ಕುವೆಂಪು ಅವರಲ್ಲಿ ನಾವು ಗಮನಿಸಬೇಕಾಗಿರುತ್ತೆ. ಕೇವಲ ಅಷ್ಟೇ ಅಲ್ಲ ಅಂತ. ಅವತಾರ ಅನ್ನೋ ಒಂದು ಪದ್ಯವನ್ನ ಇನ್ನೊಂದ್ಸರಿ ಬೇಕಾದ್ರೆ ಓದ್ಕೊಂಡು ನೋಡಿ ನೀವು. ಕಂಸಶಿಲೆ ಅನ್ನೋದನ್ನ, ಕಂಸಶಿಲೆ ಇದೆಯಲ್ಲ, ಒಂದು ಪೌರಾಣಿಕ ರೂಪಕವನ್ನ ತೆಗೆದುಕೊಂಡು ಅವನು ಒಂದೊಂದೇ ಮಗುವನ್ನ ಸಾಯಿಸ್ತಾನಲ್ಲ ಕಂಸ, ಅದು ಮಕ್ಕಳಲ್ಲ, ಅದು ಆದರ್ಶಗಳು ಅಂತ. ಒಂದೊಂದೇ ಆದರ್ಶವನ್ನ ಶಿಲೆಯ ಮೇಲೆ ಬಡಿದು ಅವನು ಸಾಯಿಸ್ತಾಗಿರ್ತಾಗ. ಹಾಗಾಗಿ ಕಂಸಶಿಲೆ ಅನ್ನೋದು ಸಮಕಾಲೀನ ಸಂದರ್ಭದಲ್ಲಿ ಎಲ್ಲ ಆದರ್ಶಗಳನ್ನ ನುಚ್ಚುರುಮುರು ಮಾಡ್ತಕ್ಕಂಥ ಒಂದು ರೂಪಕ ಅನ್ನೋ ರೀತಿಯಲ್ಲಿ ಚಿತ್ರಿಸ್ತಾರಲ್ಲ ಅಲ್ಲಿ. ಹಾಗೆ ನೋಡಿ, ಕ್ರಾಂತಿಕಾಳಿ, ಕಲ್ಕಿ, ಗೊಬ್ಬರ, ಈ ಗೊಬ್ಬರ ಇವನ್ನೆಲ್ಲ ನೋಡಿದ ತಕ್ಷಣ ನಮಗೆ ಪ್ಯಾಬ್ಲ ನೆರೂಡನೇ ನೆನಪಿಗೆ ಬರ್ತಾನೆ. ಪ್ಯಾಬ್ಲ ನೆರೂಡ ಅವರ ಅಶುದ್ಧ ಕಾವ್ಯದ ಪರಿಕಲ್ಪನೆ ಇದೆಯಲ್ಲ, ಆ ಶುದ್ಧ ಕಾವ್ಯದ ಪರಿಕಲ್ಪನೆಯನ್ನ ಗೊಬ್ಬರ ಅನ್ನುವಂತಹ ಕವಿತೆಯಲ್ಲಿ ನೋಡ್ಬೋದು. ಹಾಗಾಗಿ ಕುವೆಂಪು ಅಂದ ಕೂಡಲೇ ಅದು ಕೇವಲ ರಮ್ಯತೆ ಅಲ್ಲ, ಆ ರಮ್ಯತೆಯ ಜೊತೆಗೆ ಬೆಳೆದಿರೋ ವೈಚಾರಿಕತೆಯನ್ನು ನಾವು ಗಮನಿಸಬೇಕಾಗಿರುತ್ತೆ. ಅವ್ರದೇ ಒಂದು ಪದ್ಯ ಇದೆ, ಹೂವಿನ ಸೊಬಗನು ನೋಡುತ್ತ ನೀನು ಕೋಮಲವೆನ್ನುತ್ತ ಮುತ್ತಿಡುವೆ, ಹೂವಿನ ಪೆಂಪಿಗೆ ಬಾಳನು ಕೊಟ್ಟ ಮೊಳಕೆಯ ನೋವನ್ನು ನೀನರಿಯೇ. ಭಾಳ ಮೇಲ್ನೋಟಕ್ಕೆ ಬಹಳ ಸರಳವಾಗಿ ಕಾಣಿಸುತ್ತೆ, ಆದರೆ ಹೂವಿನ ಸೊಬಗನ್ನು ನೋಡ್ಬಿಟ್ಟು ಆಹಾ ಎಷ್ಟು ಕೋಮಲವಾಗಿದೆ ಅಂತೀವಿ ನಾವು. ಆದರೆ ಅದಕ್ಕೆ ಜೀವ ಕೊಟ್ಟಿದ್ದ್ಯಾವುದು, ಬಾಳನ್ನು ಕೊಟ್ಟಿದ್ದ್ಯಾವುದು, ಅದು ಮೊಳಕೆಯ ನೋವು. ಆ ಮೊಳಕೆ ನೋವು ಇದೆಯಲ್ಲ, ಅದನ್ನು ಮರಿಬಾರದು. ಅಂದರೆ ಏಕಕಾಲಕ್ಕೆ ಅಲ್ಲಿ ರಮ್ಯತೆ ಮತ್ತು ವೈಚಾರಿಕತೆ ಒಂದೇ ಪದ್ಯದ ಒಳಗಡೆ ಹೇಗೆ ತರಕ್ಕೆ ಸಾಧ್ಯ ಆಯಿತು ಅಂದರೆ ವೈರುಧ್ಯಗಳನ್ನು ಒಗ್ಗೂಡಿಸುವ ಒಂದು ಕಲಾತ್ಮಕತೆ ಇದೆಯಲ್ಲ, ಅದು ಅವ್ರಿಗೆ ಸಾಧ್ಯ ಆಯಿತು ಅನ್ನೋದನ್ನು ನಾವು ಮರಿಬಾರದು ಈ ಸಂದರ್ಭದಲ್ಲಿ ಅಂತ. ಇನ್ನು ವಿಶೇಷ ಅಂತ ಅಂದರೆ ಕೆಲವು ಜಾತಿಯನ್ನು ಕುರಿತಂತೆ ಕೆಲವು ಮಾತುಗಳನ್ನು ಹೇಳ್ಬೋದು. ಜೊತೆಗೆ ಸಾಮಾಜಿಕತೆ ಮತ್ತು ಆಧ್ಯಾತ್ಮಿಕತೆ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು. ಈ ಎದೆಯ ದನಿ ಇದೆಯಲ್ಲ, ಅದು ಬಹಳ ಮುಖ್ಯವಾದಂಥದ್ದು ನನಗೆ. ಇಲ್ಲಿ ವಚನ ಚಳುವಳಿ ಏನು ಮಾಡ್ತು ಅಂತ ಅಂದರೆ, ವಿಶೇಷವಾಗಿ ಬಸವಣ್ಣವರು ದೇವಾಲಯವನ್ನು ದೇಹಕ್ಕೆ ಸ್ಥಳಾಂತರಿಸಿದರು. ದೇಹವೇ ದೇಗುಲ ನೋಡಿ, ಎಲ್ಲೋ ಇರುವಂಥ ದೇವಸ್ಥಾನ ತಗೊಂಬಂದು ದೇಹಕ್ಕೆ ಸ್ಥಳಾಂತರಿಸ್ತಾರೆ, ಇಡೀ ದೇಹಕ್ಕೆ. ಯಾಕದು ಬಹಳ ಮುಖ್ಯವಾದಂಥ ಒಂದು ವೈಚಾರಿಕ ವಿಪ್ಲವ ಅಂದರೆ, ದೇಹವನ್ನು ನಾವು ಭೋಗಗಳ ಆವಾಸ್ಥಾನ, ಪ್ರಲೋಭನೆಗಳಿರ್ತಕ್ಕಂಥದ್ದು, ದೇಹ ಅನ್ನೋದೊಂದು ಮಾಯೆ, ಆತ್ಮ ಅನ್ನೋದೇ ನಿಜವಾದ್ದು, ಈ ಥರ ವಿಚಾರಧಾರೆಯನ್ನೆಲ್ಲ ನಾವು ನೋಡಿದ್ದೇವೆ. ದೇಹ ಅಂದ ಕೂಡಲೇ ಅದು ಹಾಗೆ ತಾನೆ, ಬಹಳ ಭೌತಿಕವಾದದ್ದು ಮತ್ತು ಎಲ್ಲ ಪ್ರಲೋಭನೆಗಳು ಆಕರ್ಷಣೆಗಳಿಗೂ ಈಡಾಗ್ತಕ್ಕಂಥದ್ದು ಅಂತ. ಯಾವುದನ್ನ ನೀವು ಪ್ರಲೋಭನೆಗಳು ಮತ್ತು ಆಸೆ ಆಕಾಂಕ್ಷೆಗಳ ಆವಾಸ ಸ್ಥಾನ ಅಂತ ಜನ ನಂಬಲಾಗಿತ್ತೋ, ಆ ಜಾಗಕ್ಕೆ ಇಡೀ ದೇವಸ್ಥಾನವನ್ನು ಬಸವಣ್ಣವರು ತಂದಿಟ್ರು. ಆ ದೇವಸ್ಥಾನದ ಸ್ಥಳಾಂತರ ಇದೆಯಲ್ಲ, ಆ ಸ್ಥಳಾಂತರವೇ ಒಂದು ವೈಚಾರಿಕ ವಿಪ್ಲವ ಆಗಿತ್ತು. ಆದರೆ ಅದನ್ನು ಮುಂದುವರಿಸಿದವರು ಕುವೆಂಪು ಅವರೇನು ಹೇಳ್ತಾರೆ, ಜಲಗಾರ ನಾಟಕಕ್ಕೆ ಬನ್ನಿ ನೀವು. ಬೀದಿ ಗುಡಿಸುವ ಬಡವನ ಎದೆಯಲ್ಲಿ ನಾನಿರುವೆ, ಎದೆಯನ್ನು ಗಮನಿಸಿ ನೀವು. ಉಳುತ್ತಿರುವ ಒಕ್ಕಲಿಗನ ಎದೆಯಲ್ಲಿ ನಾನಿರುವೆ, ಅಲ್ಲಿ ಎದೆ ಅನ್ನೋದನ್ನು ಗಮನಿಸಿ. ಜಲಗಾರ ಹೇಳ್ತಾನೆ, ನನ್ನ ಎದೆಯೇ ದೇಗುಲ ಅಂತಾನೆ. ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು ಅಂದರೆ, ದೇಹಕ್ಕೆ ಬಂದಿತ್ತಲ್ಲ ದೇವಸ್ಥಾನ, ಅದರಲ್ಲಿರೋ ದೇವರನ್ನ ಹೃದಯಕ್ಕೆ ತಂದವರು ಕುವೆಂಪು. ಈ ಒಂದು ವೈಚಾರಿಕ ವಿಸ್ತರಣೆ ಇದೆಯಲ್ಲ, ಆ ದೇಹ ಮತ್ತು ಒಳಗಡೆ ಇರೋದು ಆ ಹೃದಯಕ್ಕೆ ತಂದದ್ದಿದೆಯಲ್ಲ, ಇದು ಸುಮ್ಮನೆ ಸಾಮಾನ್ಯವಾಗಿ ಸಂಭವಿಸಿದ್ದಲ್ಲ. ಇವರು ವಿಸ್ತರಣೆ ಮಾಡಿದರು ಅಂತ ಹೇಳಿದ ಕೂಡಲೇ ಬಸವಣ್ಣನವರ ಮಹತ್ವದ ವೈಚಾರಿಕತೆಗೆ ವಿರುದ್ಧವಾದದ್ದು ಅಂತಾಗಲಿ, ಅದು ಕಡಿಮೆ ಅಂತಾಗಲಿ ಖಂಡಿತ ಅಲ್ವೇ ಅಲ್ಲ. 12ನೇ ಶತಮಾನಕ್ಕೆ ಬಹಳ ದೊಡ್ಡ ಒಂದು ವೈಚಾರಿಕ ವಿಪ್ಲವ ಆಗಿತ್ತು ಅದು. ಆದರೆ ಆ ದೇಹದ ಒಳಗಡೆ ಇರೋ ಎದೆ, ಅವನು ಬಡವನ ಎದೆಯಲ್ಲಿ ನಾನಿರುವೆ, ಒಕ್ಕಲಿಗನ ಎದೆಯಲ್ಲಿ ನಾನಿರುವೆ, ನನ್ನ ಎದೆಯೇ ದೇಗುಲ,
ಎದೆಯದನಿಗೂ ಮಿಗಲು ಶಾಸ್ತ್ರವಿಹುದೇನು. ಇಲ್ಲಿ ಬಹಳ ಮುಖ್ಯ ಅಂತ ಅನಿಸಿದ್ದು ನಾನು ಆಕಾರ ಮತ್ತು ನಿರಾಕಾರಗಳ ವಿಷಯ. ಇಲ್ಲಿ ದೇಹ ಒಂದು ಆಕಾರ, ಹೃದಯ ಇದೆಯಲ್ಲ ನಿರಾಕಾರ. ಅದು ಒಬ್ಬ ವೈದ್ಯನಿಗೆ ಹೃದಯ ಅನ್ನೋದಕ್ಕೆ ಆಕಾರ ಇರುತ್ತೆ. ಜೀವಶಾಸ್ತ್ರದ ಪರಿಭಾಷೆಯಲ್ಲಿ ಹೃದಯಕ್ಕೆ ಆಕಾರ ಇರುತ್ತೆ. ಆದರೆ ಸಾಂಸ್ಕೃತಿಕ ಪರಿಭಾಷೆಯಲ್ಲಿ ಹೃದಯಕ್ಕೆ ಆಕಾರ ಇರೋದಿಲ್ಲ. ಇವನು ಹೃದಯವಂತ ಅಂತ ಅಂದಾಗ ಆ ಹೃದಯಕ್ಕೆ ಆಕಾರ ಇರೋದಿಲ್ಲ. ಅಂದರೆ ದೇಹ ಒಂದು ಆಕಾರ. ಆ ಆಕಾರ ಮತ್ತು ನಿರಾಕಾರ, ಆಕಾರದಿಂದ ನಿರಾಕಾರಕ್ಕೆ ಸ್ಥಿತ್ಯಂತರಗೊಂಡಂತಹ ಕುವೆಂಪು ಅವರ ವಿಚಾರಧಾರೆ ಇದೆಯಲ್ಲ, ಕಡೆಗೆ ಏನು ಮಾಡ್ತು ಅಂದರೆ ಆಕಾರ ಮತ್ತು ನಿರಾಕಾರಗಳನ್ನು ಒಂದುಗೂಡಿಸ್ತು. ಅದು ಈ ಆಕಾರ ಮತ್ತು ನಿರಾಕಾರಗಳು ಒಂದುಗೂಡಿದ್ದೇನೆ ಕುವೆಂಪು ಅವರ ಆಧ್ಯಾತ್ಮಿಕತೆ ಮತ್ತು ವೈಚಾರಿಕತೆಗಳ ಒಗ್ಗೂಡಿಕೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದು ಬಹಳ ಮುಖ್ಯವಾದ ಒಂದು ಪಲ್ಲಟ ಅಂತಲೇ ನನ್ನ ನಂಬಿಕೆ. ಇದರ ಜೊತೆಗೆ ಸಮಕಾಲೀನ ಪರಿಸ್ಥಿತಿಗಳನ್ನು ಕುರಿತು ಮಾತಾಡೋವಂಥ ಸಂದರ್ಭದ ಒಳಗಡೆ ಒಂದು ಪ್ರಶ್ನೆ ಬರುತ್ತೆ. ಈ ಕುವೆಂಪು ಅವರನ್ನು ಸರಿಯಾಗಿ ಓದ್ಕೊಂಡ್ರೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಾನೇ ಸರಿಯಾಗಿ ಓದ್ಕೊಂಡಿರಲಿಲ್ಲ ಒಂದು ಕಾಲದಲ್ಲಿ. ಸರಿಯಾಗಿ ಓದ್ಕೊಂಡಾಗ ಕುವೆಂಪು ಅವರ ನಿಲುವೇನು, ಅವರ ಬಗೆಗೆ ಅನೇಕ ಮೂಢನಂಬಿಕೆಗಳು ಅಥವಾ ಅಪವ್ಯಾಖ್ಯಾನಗಳು ಇರೋದುಂಟು. ಬ್ರಾಹ್ಮಣ ದ್ವೇಷಿ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಟೀಕೆ ಅವ್ರ ಬಗೆಗಿರೋದು. ಬ್ರಾಹ್ಮಣ ದ್ವೇಷಿ ಅವರು ಅನ್ನೋ ಮಾತು. ಅವರು ಶೂದ್ರ ತಪಸ್ವಿ, ಬೆರಳಿಗೆ ಕೊರಳು, ಜಲಗಾರ, ಈ 3 ನಾಟಕಗಳನ್ನು ನೋಡಿದಾಗ ಆಧ್ಯಾತ್ಮಿಕತೆಗೆ ಸಾಮಾಜಿಕ ಆಯಾಮವನ್ನು ತಂದುಕೊಟ್ಟಂಥ ಕುವೆಂಪು ಅವರ ಪರಿಕಲ್ಪನೆ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಶೂದ್ರ ತಪಸ್ವಿ ಬಂದಾಗ ಒಂದು ಇದು ನಡೀತು. 1944ರಲ್ಲಿ ಒಂದು ವಾಗ್ವಾದವನ್ನು ಹುಟ್ಟಾಕಲಾಯಿತು. ಮಾಸ್ತಿಯವರು ಮತ್ತು ಕುವೆಂಪು ಅವರ ನಡುವೆನೇ ಈ ವೈಚಾರಿಕ ಒಂದು ವಾಗ್ವಾದ ನಡೀತು. ಜೀವನ ಅನ್ನೋ ಪತ್ರಿಕೆಯಲ್ಲಿ ಮಾಸ್ತಿಯವರು ಅದನ್ನು ಟೀಕೆ ಮಾಡಿ ಬರೀತಾರೆ. ಅದರಲ್ಲಿ ಇನ್ನು ಕೆಲವರು ಅದನ್ನು ಸಾಕಷ್ಟು ಹೊಗಳಿ ಬರೀತಾರೆ. ಆದರೆ 3ನೇ ಮುದ್ರಣ ಬಂದಾಗ ಶೂದ್ರ ತಪಸ್ವಿದು ಒಂದು ಬರೀತಾರೆ ಕುವೆಂಪು ಅವರು. ಶೂದ್ರ ತಪಸ್ವಿ ಬ್ರಾಹ್ಮಣ ವಿರೋಧಿಯಾದಂತಹ ಕೃತಿ ಅಂತ ಭಾವಿಸ್ಕೊಂಡ್ರು. ಅನೇಕರು ಅದನ್ನು ಟೀಕೆ ಮಾಡಿದರು. ಇನ್ನು ಕೆಲವರು ಇದು ಬ್ರಾಹ್ಮಣ ವಿರೋಧಿಯಾದಂತಹ ಕೃತಿ ಅಂತ ಭಾವಿಸ್ಕೊಂಡು ಅನೇಕರು ಪ್ರಶಂಸೆ ಮಾಡಿದರು. ಇಬ್ಬರು ನನ್ನ ಕೃತಿನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ನಾನು ಹೇಳ್ತಿರೋದೇನೆಂದರೆ, ಇಲ್ಲಿ ಹುಟ್ಟಿದ ಪ್ರತಿಯೊಬ್ಬನಿಗೂ, ಅವನು ಯಾವ ಜಾತಿಯಲ್ಲಾದರೂ ಹುಟ್ಟಿರಲಿ, ಅವನಿಗೆ ತಪಸ್ಸು ಮಾಡುವ ಒಂದು ಹಕ್ಕಿದೆ ಅನ್ನೋದನ್ನು ಅಷ್ಟೇ ನಾನು ಪ್ರತಿಪಾದಿಸಬೇಕಾಗಿದ್ದು. ಹಾಗಾಗಿ ನನ್ನ ಇಡೀ ಶೂದ್ರ ತಪಸ್ವಿ ನಾಟಕವನ್ನು ತಪ್ಪಾಗಿ ಕಲ್ಪಿಸಿಕೊಂಡ್ರು ಅನ್ನೋ ಮಾತನ್ನು ಹೇಳೋದ್ರ ಜೊತೆಗೆ, ನಾನು ಬ್ರಾಹ್ಮಣ ವಿರೋಧಿ ಅಲ್ಲ, ಯಾವ ಜಾತಿಯ ವಿರೋಧಿ ಅಲ್ಲ ಬರೀತಾರೆ ಅವರು. ನನಗೆ ಯಾವ ಜಾತಿಯೂ ಇಲ್ಲ, ಆದ್ದರಿಂದ ನಾನು ಯಾವ ಜಾತಿಯ ವಿರೋಧಿಯೂ ಅಲ್ಲ ಅಂತಲೇ ಬರೆದಿದ್ದಾರೆ ಕುವೆಂಪು ಅವರು. ಅಷ್ಟೇ ಅಲ್ಲ, ಒಂದು ಕಡೆ ಸ್ಪಷ್ಟನೆಯನ್ನು ಕೊಡ್ತಾರೆ ಕುವೆಂಪು ಅವರು. ಆ ಸ್ಪಷ್ಟನೆ ಏನಂತಂದರೆ, ನಾನು ರಾಮಕೃಷ್ಣ ಪರಮಹಂಸರನ್ನು ಅನುಸರಿಸಿದಂಥವನು. ಅವರು ಹುಟ್ಟಿದ್ದು ಯಾವ ಜಾತಿ? TS ವೆಂಕಣ್ಣಯ್ಯನವರಿಗೆ ರಾಮಾಯಣ ದರ್ಶನಮನ್ನು ನಾನು ಅರ್ಪಿಸಿದೆ. ಅವರು ಹುಟ್ಟಿದ್ದು ಯಾವ ಜಾತಿ? ವಿವೇಕಾನಂದರು ನನಗೆ ಬಹಳ ಮುಖ್ಯ. ಅವರು ಆ ಜಾತಿಯಲ್ಲಿ ಹುಟ್ಟಿರಲಿಲ್ಲ, ಅದು ಬೇರೆ ವಿಷಯ. ಅಂದರೆ ನಾನು ಬ್ರಾಹ್ಮಣ ವಿರೋಧಿ ಆಗಿದ್ದರೆ ಇದನ್ನು ಹೇಳ್ತಿರ್ಲಿಲ್ಲ. BM ಶ್ರೀ ನನ್ನ ಗುರುಗಳು ಅಂತ ಕರೀತೇನೆ, ಹಾಗೆ ಹೇಳ್ತಿರ್ಲಿಲ್ಲ. ಆದರೆ ನಾನು ಬ್ರಾಹ್ಮಣ ವರ್ಗವನ್ನು ಪ್ರಸ್ತಾಪ ಮಾಡೋದು ಯಾಕೆ ಅಂದರೆ, ಪುರೋಹಿತ ಶಾಹಿಯನ್ನು ನಾನು ಉಲ್ಲೇಖ ಮಾಡಿ ವಿಶ್ಲೇಷಣೆ ಮಾಡುವಾಗ ಹಿಂದೂ ಧರ್ಮದ ವಿಷಯಕ್ಕೆ ಬಂದಾಗ ಅನಿವಾರ್ಯವಾಗಿ ಬ್ರಾಹ್ಮಣ ಜಾತಿಯನ್ನು ನಾನು ಪ್ರಸ್ತಾಪ ಮಾಡ್ತೇನೆ. ಆದರೆ ನನ್ನ ದೃಷ್ಟಿಯಲ್ಲಿ ಪುರೋಹಿತ ಶಾಹಿ ಅನ್ನೋದು ಹಿಂದೂ ಧರ್ಮಕ್ಕೆ ಮಾತ್ರ ಮೀಸಲಾದದ್ದಲ್ಲ. ಇಸ್ಲಾಂ ಧರ್ಮದಲ್ಲೂ ಪುರೋಹಿತ ಶಾಹಿ ಇದೆ, ಕ್ರಿಶ್ಚಿಯನ್ ಧರ್ಮದಲ್ಲೂ ಪುರೋಹಿತ ಶಾಹಿ ಇದೆ. ಪುರೋಹಿತ ಶಾಹಿ ಎಲ್ಲೆಲ್ಲಿದೆಯೋ ಅದೆಲ್ಲದರ ವಿರೋಧಿ ಅಂತ ಕುವೆಂಪು ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ. ಆದರೆ ಅವರೇ ಹೇಳ್ತಾರೆ, ಅನಿವಾರ್ಯವಾಗಿ ಹಿಂದೂ ಧರ್ಮದ ವಿಷಯ ಬಂದಾಗ ಬ್ರಾಹ್ಮಣ ಜಾತಿಯನ್ನು, ಬ್ರಾಹ್ಮಣ ವರ್ಣವನ್ನು ವಿಶೇಷವಾಗಿ ನಾನು ಪ್ರಸ್ತಾಪ ಮಾಡಿರೋದು ನಿಜ. ಆದರೆ ನಾನು ಯಾವ ಜಾತಿಯ ವಿರೋಧಿಯೂ ಅಲ್ಲ ಅನ್ನೋದನ್ನು ಹೇಳ್ತಾರೆ. ಹೀಗೆ ತಪ್ಪಾಗಿ ಅದನ್ನು ಕಲ್ಪಿಸ್ಕೊಂಡಿರ್ತಕ್ಕಂಥವರು ನಮ್ಮಲ್ಲಿ ಅನೇಕರು ಉಂಟು ಅದರಲ್ಲಿ. ಆದರೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಇದನ್ನು ಇನ್ನೂ ಸ್ಪಷ್ಟಪಡಿಸೋದು ಎಲ್ಲಿ ಅಂದರೆ, 1974 ಏಪ್ರಿಲ್ 20ನೇ ತಾರೀಕು ಮೈಸೂರಿನಲ್ಲಿ ಒಂದು ಬರಹಗಾರರ ಕಲಾವಿದರ ಒಕ್ಕೂಟ ಅಂತ ಹೇಳಿ, ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಒಕ್ಕೂಟ ಅಂತ ಅದರ ಮೊದಲ ಸಮ್ಮೇಳನ ನಡೆಯುತ್ತೆ. ಮೊದಲ ಸಮ್ಮೇಳನ ಅಂತ
ಕರೆಯೋದ್ರ ಬದಲು ಸಮ್ಮೇಳನ ನಡೆಯುತ್ತೆ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದ್ರೆ ಅದೇ ಕೊನೆ ಸಮ್ಮೇಳನ. ಸೊ ಆ ಒಂದು ಸಮ್ಮೇಳನ ನಡೆಯುತ್ತೆ, ಅಲ್ಲಿ ಕುವೆಂಪು ಅವರನ್ನೇ ಆಹ್ವಾನಿಸ್ತಾರೆ. ಅದು ಬಹುಪಾಲು ಅಘೋಷಿತವಾಗಿ ಶೂದ್ರರು ಅಥವಾ ಮೇಲ್ಜಾತಿಯವರಲ್ಲದೇ ಇರುವ ಲೇಖಕರ ಮತ್ತು ಕಲಾವಿದರ ಒಂದು ಸಮ್ಮೇಳನ ಆಗಿತ್ತು ಅದು. ಕುವೆಂಪು ಅವರು ಅಲ್ಲಿ ಹೋದಾಗಲೇ ಹೇಳ್ತಾರೆ, ಶುರು ಮಾಡದೇನೆ ನಾನು ಅನೇಕ ವಿಚಾರಗಳನ್ನ ಹೇಳ್ತೇನೆ, ನಿಮ್ಗೆ ಇಡಿಸದೇ ಇರ್ಬೋದು ಅವೆಲ್ಲ ಅಂತ ಶುರು ಮಾಡ್ತಾರೆ. ಆ ಇಡೀ ಲೇಖನಕ್ಕೆ ಅವರು ಕೊಟ್ಟ ಹೆಸರು ಸಂಸ್ಕೃತಿ ಕ್ರಾಂತಿಗೆ ಕಹಳೆ ನಾಂದಿ ಅಂತ. ಸಂಸ್ಕೃತಿ ಕ್ರಾಂತಿಯೊಂದು ಆಗಬೇಕಾಗಿದೆ ನಮ್ಮಲ್ಲಿ, ಸಂಸ್ಕೃತಿ ಕ್ರಾಂತಿಗೆ ಕಹಳೆ ನಾಂದಿ ಅಂತ. ಅಲ್ಲಿಯೇ ಅವರು ಹೇಳಿದ್ದು, ಪುರೋಹಿತಶಾಹಿ ಬಗ್ಗೆ ಮಾತಾಡಿದ್ದಾಗಲಿ, ನಾನು ಯಾವ ಜಾತಿಯ ವಿರೋಧಿಯೂ ಅಲ್ಲ ಅಂತ ಹೇಳಿದ್ದಾಗಲಿ ಅಲ್ಲಿಯೇ ಅವರು ಪ್ರಸ್ತಾಪ ಮಾಡಿದ್ದು. ಹೀಗೆ ಕುವೆಂಪು ಅವರು ಯಾವ ಜಾತಿವಾದದ ವಿರೋಧಿ, ಧಾರ್ಮಿಕ ಮೂಲಭೂತದ ವಿರೋಧಿಯಾಗಿದ್ದರು. ಬಹಳ ಮುಖ್ಯವಾಗಿ ಒಬ್ಬ ನಿಜವಾದ ಅರ್ಥದ ಸೋಷಿಯಲ್ ಆಕ್ಟಿವಿಸ್ಟ್ ಅಂತ ನಾನು ಏನು ಕರೆದೆ, ಸಾಮಾಜಿಕ ಕ್ರಿಯಾಕರ್ತರು. ನಮ್ಮಲ್ಲಿ ಚಳುವಳಿಗಳಿದಾವಲ್ಲ, ನಾನು ಎರಡು ರೀತಿಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದು ಮನೋತ್ಮಕ ಚಳುವಳಿ, ಇನ್ನೊಂದು ಕ್ರಿಯಾತ್ಮಕ ಚಳುವಳಿ. ಮನೋತ್ಮಕ ಚಳುವಳಿ ಅಂದರೆ ನಮ್ಮ ಮನಸ್ಸಿನಲ್ಲಿ ಚಳುವಳಿಯ ಆಶಯಗಳನ್ನು ಜಾಗೃತಗೊಳಿಸ್ತಕ್ಕಂಥ ಕೃತಿಗಳನ್ನು ಬರೀತಕ್ಕಂಥವ್ರು. ಆ ಕೃತಿ ಒಳಗಡೆ ಅದೊಂದು ಚಳುವಳಿಯ ಮನಸ್ಸಿರುತ್ತೆ. ಕುವೆಂಪು ಅವರ ಕೃತಿಗಳಲ್ಲೆಲ್ಲ ಚಳುವಳಿಯ ಮನಸ್ಸಿರುತ್ತೆ. ಹಾಗೆ ನೋಡಿದರೆ ಅನೇಕ ನವೋದಯ ಕವಿಗಳಲ್ಲಿ ಬೇಂದ್ರೆಯವರು ಬರೆದ ಕುರುಡು ಕಾಂಚನ ತಗೊಳ್ಳಿ, ಪುಟ್ಟ ವಿಧವೆ ತಗೊಳ್ಳಿ, ಆ ಥರದ್ದು ಇವ್ರದ್ದು ಕಲ್ಕಿ ತಗೊಳ್ಳಿ, ಗೊಬ್ಬರ ತಗೊಳ್ಳಿ, ಕ್ರಾಂತಿಕಾಳಿ ತಗೊಳ್ಳಿ, ಸರ್ವರಿಗೆ ಸಮಬಾಳು ತಗೊಳ್ಳಿ, ಇವೆಲ್ಲ ಮನಾತ್ಮಕ ಚಳುವಳಿಗಾರರು ಇವರೆಲ್ಲರೂ. ಅಂದರೆ ಅವರ ಕೃತಿಯ ಮನಸ್ಸನ್ನೇ ಒಂದು ಚಳುವಳಿಯ ಆಶಯಗಳನ್ನು ಹೊಂದಿತ್ತು ಇದು. ಅವರು ಬೀದಿಗೆ ಬರದೇ ಇರಬಹುದು, ಆದರೆ ರೈತರು ಬೀದಿಗೆ ಬರ್ತಾರೆ, ದಲಿತರು ಬೀದಿಗೆ ಬರ್ತಾರೆ, ಮಹಿಳೆಯರು ಬೀದಿಗೆ ಬರ್ತಾರೆ. ಆ ಥರದ ಚಳುವಳಿಗಳು ಬಂದು ಅವು ಕ್ರಿಯಾತ್ಮಕ ಚಳುವಳಿಗಳು. ಹಾಗಾಗಿ ನನಗೆ ಕುವೆಂಪು ಅವರು ಒಬ್ಬ ನವೋದಯ ಸಾಹಿತ್ಯದ ಅಧ್ವರ್ಯಗಳಲ್ಲಿ ಒಬ್ಬರಾಗಿ ಆ ಕಾಲಧರ್ಮಕ್ಕೆ ಅನುಗುಣವಾದ ಒಬ್ಬ ಮನೋತ್ಮಕ ಚಳುವಳಿಗಾರರು ಅನ್ನೋದೇ ಬಹಳ ಮುಖ್ಯ. ಹಾಗಾಗೇನೆ ನಾನು ಅವರನ್ನು ಸೋಷಿಯಲ್ ಆಕ್ಟಿವಿಸ್ಟ್ ಸಹ ಹೌದು ಅಂತ ಕರೆಯೋದಕ್ಕೆ ಇಷ್ಟಪಡ್ತೇನೆ. ಹೀಗೆ ಅನೇಕ ವಿಚಾರಗಳನ್ನು ಸೇರಿಸಿದರೆ, ನಾನು ಆರಂಭದಲ್ಲೇ ಹೇಳಿದಾಗೆ ಪಂಚಧಾರೆಗಳ ವಿಚಾರಧಾರೆ ಇದೆಯಲ್ಲ, ಅದು ಒಗ್ಗೂಡಿಸಿದ ಸಮಸ್ಯೆ ಮತ್ತು ಸವಾಲುಗಳನ್ನು ಎದುರಿಸಿದ ಒಬ್ಬ ಅತ್ಯಂತ ಸೃಜನಾತ್ಮಕ ಬಹಳ ದೊಡ್ಡ ಪ್ರತಿಭೆ ಕುವೆಂಪು ಅವರಾಗಿದ್ದರು. ಅವರ ಸಾಮಾಜಿಕ ವಿಚಾರಗಳಿಗೆ, ವೈಚಾರಿಕ ವಿಚಾರಗಳಿಗೆ ಇವತ್ತಿಗೂ ಕುವೆಂಪು ಅವರು ನಮಗೆ ಬೇಕಾಗಿದ್ದಾರೆ. ಹಾಗಾಗಿ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ನಾವು ಬಹಳಷ್ಟು ಧಾರ್ಮಿಕ ಮೂಲಭೂತದ ಬಗ್ಗೆ ಮಾತಾಡ್ತೇವೆ, ಒಕ್ಕೂಟ ಪದ್ಧತಿ ಬಗ್ಗೆ ಮಾತಾಡ್ತೇವೆ, ಜಾತಿವಾದ ಕೋಮುವಾದವನ್ನು ವಿರೋಧಿಸ್ತೇವೆ. ಕಡೆಗೆ ಏನಪ್ಪ ಪರ್ಯಾಯ ಏನು ಕೊಟ್ಟಿದ್ದೀರಿ ನೀವು? ಪರ್ಯಾಯವನ್ನು ಯೋಚನೆ ಮಾಡದೇನೇನೆ ಟೀಕೆ ಮಾಡೋರ ಸಂಖ್ಯೆ ಇವತ್ತು ಜಾಸ್ತಿ ಆಗಿದೆ. ನಾನು ಒಂದು ಆತ್ಮಾವಲೋಕನದ ರೀತಿಯಲ್ಲಿಯೂ ಮಾತನ್ನು ಹೇಳ್ತಿದ್ದೇನೆ. ನೀವು ಪರ್ಯಾಯ ಏನು ಕೊಟ್ಟಿದ್ದೀರಿ ಹಾಗಾದ್ರೆ ಜನಗಳಿಗೆ? ಆ ಪರ್ಯಾಯ ಏನಿರಬೇಕು ಅನ್ನೋದನ್ನು ಕುವೆಂಪು ಅವರು ಹೇಳ್ತಾರೆ. ಅವರು ಬರೀ ಶ್ರೀರಂಗಪಟ್ಟಣದಲ್ಲಿ ಮಾತಾಡಿದ್ದು, ಬೆಂಗಳೂರಿನಲ್ಲಿ ಮಾತಾಡಿದ್ದು ಅಷ್ಟೇ ಅಲ್ಲ, ಶಂಕರಗೌಡರ ದತ್ತಿ ಉಪನ್ಯಾಸವನ್ನು ನೀಡೋ ಸಂದರ್ಭದ ಒಳಗಡೆ ಅವರು ಜನಗಳ ಮಧ್ಯೆ ಯುವಕರು ಹೇಗೆ ಹೋಗಬೇಕು ಅಂತ ತಿಳಿಸ್ತಾರೆ. ನೀವು ಹೇಗೆ ಒಂದೊಂದು ತಂಡಗಳನ್ನು ಕೊಟ್ಕೊಳ್ಬೇಕು, ಹೇಗೆ ಹೇಳಬೇಕು, ಮೂಢನಂಬಿಕೆಯನ್ನು ಹೇಗೆ ಹೋಗಲಾಡಿಸಬೇಕು. ಅಂದರೆ ಇದು ನಿಜವಾದ ಜನಮುಖತೆ. ನೀವು ಜನಗಳನ್ನೇ ಯೋಚನೆ ಮಾಡದೆ ನಾವು ವೇದಿಕೆ ವೀರರಾಗಿಬಿಟ್ರೆ ಹೇಗೆ ಅಂತ. ನಾವು ವೇದಿಕೆ ವೀರರಾಗೋದು ಬಹಳ ಸುಲಭ, ಅದು ಆಮೇಲೆ ಚಪ್ಪಾಳೆ ಗಿಟ್ಸೋದು ಬಹಳ ಸುಲಭ. ಆದರೆ ನಿಜವಾದ ಸಮಸ್ಯೆ ಅದಲ್ಲ ನನಗನ್ಸೋದು. ಇವತ್ತು ಯಾವುದು ನಮಗೆ ಅಪಾಯಕಾರಿಯಾದಂಥ ಶತ್ರುಗಳು ಅಂತ ಕರಿತಿರೋ ಸೈದ್ಧಾಂತಿಕ ಶತ್ರುಗಳು, ವ್ಯಕ್ತಿ ಶತ್ರುಗಳಲ್ಲ. ಅದೊಂದು ಸೈದ್ಧಾಂತಿಕ ಶತ್ರು ಎದುರುಗಡೆ ಇದ್ದಾಗ ನೀವು ಕೇವಲ ಅದನ್ನು ಟೀಕೆ ಮಾಡುವುದಷ್ಟೇ ಮುಖ್ಯ ಅಲ್ಲ. ಟೀಕೆ ಮಾಡೋಣ, ವಿಮರ್ಶೆ ಮಾಡೋಣ ಅದನ್ನು. ಆದರೆ ಪರ್ಯಾಯಗಳನ್ನು ನಾವು ಜನಕ್ಕೆ ಏನು ಕೊಟ್ಟಿದ್ದೀವಿ? ಆ ಕಾಲದ ಒಳಗಡೆ ಕೆಲವು ಪರ್ಯಾಯಗಳನ್ನು ಸೂಚಿಸಿದವರು ಕುವೆಂಪು ಅವರಾಗಿದ್ದರು. ನಾವು ಪರ್ಯಾಯಗಳನ್ನು ಕುರಿತು ಯೋಚನೆ ಮಾಡದೆ ಹೋದರೆ ನಮ್ಮ ಎಲ್ಲ ಈ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು, ಧಾರ್ಮಿಕ ಮೂಲಭೂತವಾದ ಜಾತಿವಾದದ ವಿರೋಧಗಳಿದಾವಲ್ಲ, ಆ ಎಲ್ಲ ವಿರೋಧಗಳು ಆಂಶಿಕ ಕ್ರಿಯೆಗಳು ಮಾತ್ರ ಆಗಿರುತ್ತೆ. ಅಂಥ ಆಂಶಿಕ ಕ್ರಿಯೆಗಳಾಗಿರಬಾರ್ದು ಎನ್ನುವುದನ್ನು ಪ್ರಾಯೋಗಿಕವಾಗಿ ತಮ್ಮ ವಿಚಾರದ ಮುಖಾಂತರ ತೋರಿಸಿಕೊಟ್ಟಿದ್ದು ಕುವೆಂಪು. ಅವರ ಅನೇಕ ಲೇಖನಗಳನ್ನು ನೋಡಿ ಯುವಕರು ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಹಾಗಾಗೇನೆ ಕುವೆಂಪು ಅವರ ಒಳಗಡೆ
ಒಬ್ಬ ಸಾಮಾಜಿಕ ಕ್ರಿಯಾಕರ್ತ ಇದ್ದ. ಆತ ಸೃಜನಶೀಲ ಸಾಮಾಜಿಕ ಕ್ರಿಯಾಕರ್ತ. ಆತ ಕೇವಲ ಸಾಮಾಜಿಕ ಕ್ರಿಯಾಕರ್ತ ಅಲ್ಲ, ಸೃಜನಶೀಲತೆ. ನನ್ನ ಚಳುವಳಿ ಸಹ ಒಂದು ಕ್ರಿಯಾತ್ಮಕವಾಗಿರ್ಬೇಕು. ಕ್ರಿಯಾತ್ಮಕತೆ ಅಷ್ಟೇ ಅಲ್ಲ, ಸೃಜನಶೀಲವಾಗಿರ್ಬೇಕು. ಚಳುವಳಿಯ ಒಂದು ಪರಿಕಲ್ಪನೆ ಸಹ ಸಿದ್ಧಾಂತ ಅನ್ನೋದ್ರ ಸೃಜನಶೀಲವಾಗಿರ್ಬೇಕು. ಸೈದ್ಧಾಂತಿಕತೆಗೆ ಸೃಜನಶೀಲತೆ ಇಲ್ಲದೆ ಹೋದರೆ ಶುಷ್ಕವಾಗುತ್ತೆ, ಅದು ನಿಂತೋಗುತ್ತೆ ಅದು. ಹಾಗಾಗಿ ನಾನು ಯಾವಾಗಲೂ ನಂಬಿರೋದೇನೆಂದರೆ, ವೈಯಕ್ತಿಕವಾಗಿ ನಾವು ನಂಬಿದ ಸಿದ್ಧಾಂತಗಳಿದಾವಲ್ಲ, ಮತ್ತೆ ಮತ್ತೆ ಸೃಜನಶೀಲವಾಗ್ತಾ ಇರಬೇಕು. ಅದರಲ್ಲೊಂದು ಕ್ರಿಯೇಟಿವಿಟಿ, ಅದರಲ್ಲೊಂದು ಸೃಜನಶೀಲತೆ ಇರಬೇಕು. ಯಾವಾಗ ಸೃಜನಶೀಲತೆ ಬರುತ್ತೋ ಆಗ ಅಲ್ಲೊಂದು ಅಂತಃಕರಣ ಬರಕ್ಕೆ ಸಾಧ್ಯ ಇರುತ್ತೆ. ಆ ಅಂತಃಕರಣ ಬಂದಾಗ ನಾವು ಜನಗಳನ್ನು ತಲುಪ್ತೇವೆ. ಮನುಷ್ಯ ಸಂಬಂಧಗಳನ್ನು ಗಾಢವಾಗಿಸಿಕೊಳ್ಳದೆ ಯಾವ ಕ್ರಾಂತಿಯು ಬದಲಾವಣೆಯು ಯಶಸ್ವಿಯಾಗಲ್ಲ ಅನ್ನೋದು ನನ್ನ ದೃಢವಾದಂತಹ ನಂಬಿಕೆ. ನನಗೆ ಅವನಿಂತನಪ್ಪ, ಅವನು ಮಾತಾಡಿಸ್ಬಾರ್ದು, ಅವನ ಜೊತೆಯಲ್ಲಿ ಇರಬಾರ್ದು, ನಾವು ಈ ಥರ ಯೋಚನೆ ಮಾಡುವಂಥ ಕಾಲದಲ್ಲಿ ನಾವು ಬಂದುಬಿಟ್ಟಿದ್ದೇವೆ. ಹಾಗಾಗಿ ಇವತ್ತು ಬಹಳ ಮುಖ್ಯವಾಗಿ ಬೇಕಾಗಿರೋದು, ನಮ್ಮ ವಿಚಾರಗಳನ್ನು ತಲುಪಿಸ್ಬೇಕಾದ್ರೆ ಮನುಷ್ಯ ಸಂಬಂಧಗಳನ್ನು ಗಾಢ ಮಾಡಿಕೊಳ್ಬೇಕು, ಸಿದ್ಧಾಂತಗಳ ಸೃಜನಶೀಲವಾಗಬೇಕು. ಅಂಥ ಪ್ರಯೋಗದ ಮಾದರಿಗಳನ್ನು ಕುವೆಂಪು ಅವರ ವಿಚಾರಧಾರೆಯಲ್ಲಿ ನಾವು ಕಾಣಕ್ಕೆ ಸಾಧ್ಯ, ಲೇಖನಗಳಲ್ಲಿ ಕಾಣೋದಕ್ಕೆ ಸಾಧ್ಯ. ಹಾಗಾಗಿ ಕುವೆಂಪು ಇವತ್ತಿಗೂ ನಮ್ಮೆಲ್ಲರ ಕುವೆಂಪು. ಅವರು ನಮ್ಮೆಲ್ಲರ ಕುವೆಂಪು ಆಗಬೇಕು, ಮತ್ತೆ ನವೋನ್ಮೇಷ ಆಗಬೇಕು ಅಂತ ಆಶಿಸ್ತಾ ನಾನು ಕೆಲವು ಮಾತು ಮುಗಿಸ್ತೇನೆ. ಕೇಳಿದ ನಿಮಗೆಲ್ಲ ನಮಸ್ಕಾರ.